हरिः ओं श्रीगुरुभ्यो नमः। अभ्रमं भङ्गरहितं मदनं विम्नं सदा आनन्दतीर्थमतलं भजेतापत्रयापहं नित्या सिद्धान्तदुद्ध्वान्त विध्वंसचक्षणः जयतीर्थागतनिर्भासतां नो हृदम्बरे अर्थिकृत्यकल्पोऽयं प्रत्यर्थिकृतकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादि सद्गुणोगाकरान्हं वादिराजगुरून् वन्दे हैग्रीपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತಯಾಳವೆ ಆಪಾದಮೌಳಿಪರ್ಯಂతం ಗುರುನಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಮನೋರಥಾಃ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ತಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಕ್ಷಿಗುರುಂ ಭಜೆ ಭೂಪಾಲನತಪಾದಾಬ್ಜಂ ಪಾಪಾಳಿಪರಿಹಾರಿಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ ಜಗದೇಶನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ನಾವು ಹಲವಿದು ಬಾಳುವುದಕ್ಕೆ ಅಂಥೇಳಿ ಜಗನ್ನಾಥದಾಸರು ಮಾಡಿದಂತಹ ಅಣುಹರಿಕರಾಮಸಾರವನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಲಾಸ್ಟ್ ನೋಡಿದ್ದು ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನುದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ದಹಿಸಿ ಅಸಂಶಯವಪ್ಪುದೆ ಫಲವಿದು ಬಾಳುವುದಕ್ಕೆ. 18 ರೂಪಗಳನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನುದಿನದಿ ಅಂದರೆ ಈ ಭಗವಂತನ ರೂಪಗಳು ಅದರ ಸಂಸ್ಥಾನ ಅಂದರೆ ಸಮ್ಯಕ್ ಸ್ಥಾನ. ಸಮ್ಯಕ್ ಸ್ಥಾನ ಸಂಸ್ಥಾನ ಅಂದರೆ ಏನು? ಆ ಭಗವಂತನ ರೂಪಗಳು ಓತಪ್ರೋತವಾಗಿ ಜಗತ್ತೆಲ್ಲವೂ ವ್ಯಾಪಿಸಿದೆ. ಅನಂತ ರೂಪಗಳೆಲ್ಲವೂ ಇದೆ. ಆದರೆ ಸಂಸ್ಥಾನ ಅಂತ ಹೇಳಿದರೆ ನಮಗೆ ಅಂತಹ ಒಂದು ವಿರಾಟ್ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೆ ಒಂದು ಫೋಕಸ್ ಮಾಡಲಿಕ್ಕೆ ಒಂದು ಬೇಕಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಉದಾಹರಣೆಗೆ ಹಂಸರೂಪ. ಹಂಸರೂಪಕ್ಕೆ ಏನು ಸ್ಥಾನ? ಎಲ್ಲಿ ಆ ಭಗವಂತನ ಹಂಸರೂಪ ನಾಮಕ ಭಗವಂತನ ಎಲ್ಲಿ ಚಿಂತನೆ ಮಾಡಬೇಕು? ಸೂರ್ಯನಲ್ಲಿ ಹಂಸರೂಪನನ್ನು ಮಾಡಬೇಕು. ಕೆಲವು ಶಬ್ದಗಳು ಅವೇ ತಿಳಿಸಿಕೊಡುತ್ತೆ ಎಲ್ಲಿ ನಾವು ಚಿಂತನೆ ಮಾಡಬೇಕಂತ. ಕೆಲವು ಶಬ್ದಗಳಲ್ಲಿ ಸ್ಪಷ್ಟವಾಗಿ ಹಂಸ ಅಂದರೆ ನಾವು ಹಂತಿ ತಮ ಹಂಸ ಅಂದರೆ ಅಜ್ಞಾನ ನಾಶ ಮಾಡುವವನು, ಅಜ್ಞಾನವಿಲ್ಲದವನು ಅಂಥೇಳಿ. ಈ ರೂಪವನ್ನು ಎಲ್ಲಿ ಚಿಂತನೆ ಮಾಡಬೇಕು? ಸೂರ್ಯ. ಏನು ಸೂರ್ಯ ಕತ್ತಲನ್ನು ನಾಶ ಮಾಡ್ತಾನೆ, ಅಂಧಕಾರವನ್ನು ತೆಗಿತಾನೆ. ಆ ಕಾರಣದಿಂದ ಅಲ್ಲಿ ಕತ್ತಲನ್ನು ತೆಗೆಯುವುದಂತೆ ಸೂರ್ಯ ಹೇಗೆ ಕತ್ತಲನ್ನು ದೂರ ಮಾಡ್ತಾನೆ ತನ್ನ ಬೆಳಕಿನಿಂದ, ಹಾಗೆ ಭಗವಂತ ನಮ್ಮ ಅಂಧಕಾರವನ್ನು ತೆಗಿತಾನೆ, ಅಜ್ಞಾನವನ್ನು ತೆಗಿತಾನೆ. ಆ ಕಾರಣದಿಂದ ಈ ಹಂಸ ನಾಮಕ ಭಗವಂತನನ್ನು ಸೂರ್ಯ ಅಲ್ಲಿ ಆ ಸಂಸ್ಥಾನದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತೇಳಿ. ಶುಚಿ ಅಂತ ಹೇಳಿದರೆ ಅನೇಕ ಅರ್ಥಗಳಿದ್ರು. ನಾವು ವಾಯು ಅನ್ನೋ ಮುಖ್ಯ ಅರ್ಥದಲ್ಲಿ ಶುಚಿ ಎಲ್ಲವನ್ನು ಶೋಷಣೆ ಮಾಡಿ ಇದು ಮಾಡಿ ವಾಯು ಶುಭ್ರ ಮಾಡ್ತಾನೆ. ಮುಖ್ಯ ಪ್ರಾಣ ವಾಯು. ಶುಚಿ ನಿತ್ಯ ಪವಿತ್ರ, ಭಗವಂತನ ಚಿಂತನೆಯನ್ನು ಪವಿತ್ರವಾದ ಮನಸ್ಸಿನಿಂದ ನಿತ್ಯ ಸ್ಮರಣೆ ಮಾಡುವಂತಹ ಶುಚಿ. ಶುಚಿಷತ್ ಅನ್ನುವುದು ವಾಯುದೇವರೇ ಅಲ್ಲಿ ಸಂಸ್ಥಾನ. ವಾಯುದೇವರಲ್ಲಿಯೇ ಶುಚಿಷತ್ ಅನ್ನುವ ಭಗವದ್ ಆ ಸಂಸ್ಥಾನದಲ್ಲಿ ಚಿಂತನೆ ಮಾಡರಿ ಅಂತೇಳಿ. ವಸುಸ್ಥಿತತ್ವಾತ್ ವಸುಹು ಅಂತೇಳಿ ಅವರನ್ನು ಎಲ್ಲಿ ವಸು ಅಂದರೆ ಎಲ್ಲರಲ್ಲಿ ನೆಲೆಸಿರುವ ಭಗವಂತ, ಎಲ್ಲರಲ್ಲಿಯೂ ವಾಸ ಮಾಡುವ ಭಗವಂತ. ಆ ರೂಪವನ್ನು ವಸುನಾಮಕ ಭಗವಂತನ ರೂಪದಲ್ಲಿ ಚಿಂತನೆ ಮಾಡಬೇಕು. ಅಷ್ಟವಸುಗಳು ಪಿತೃದೇವತೆಗಳಾದ ಅಷ್ಟವಸುಗಳಲ್ಲಿ ಅಲ್ಲಿ ಇರುವ ಆ ಸಂಸ್ಥಾನದಲ್ಲಿ ಆ ಭಗವದ್ ರೂಪವನ್ನು ಚಿಂತನೆ ಮಾಡರಿ ಅಂತ ಹೇಳ್ತಾರೆ. ಅಂತರಿಕ್ಷ ಸತ್ ಅಂದರೆ ಅಂತರಿಕ್ಷತೆ ಲಕ್ಷ್ಮ್ಯಾತ್ಮಕವಾದಂತಹ ಇದು. ಈ ಅಂತರಿಕ್ಷದಲ್ಲಿ ಅಂದರೆ ಲಕ್ಷ್ಮ್ಯಾತ್ಮಕವಾದ ಈ ಸ್ಥಿತಿಯಲ್ಲಿ ಲಕ್ಷ್ಮೀ ಸ್ವರೂಪ ಎಲ್ಲದರಲ್ಲಿ ಒಳಗೆ ನಿಂತು ಹೃದಯಾಕಾಶದಲ್ಲಿ ಆಗಲಿ ಎಲ್ಲಿ ಆಗಲಿ ಅವ್ಯಾಕೃತ ಆಕಾಶ ಈ ವಿಧ. ಮೊದಲು ಆಕಾಶ ಅನ್ನುವ ಶಬ್ದ 2 ವಿಧದಿಂದ ನೋಡ್ಬೋದು. ಒಂದು ಆ ಸಮಂತಾತ್ ಕಾಶಯತಿ ಪ್ರಕಾಶಯತಿ. ಅಂತರಿಕ್ಷ ಅನ್ನೋದು ಇಲ್ಲಿ ನಾನು ಲಾಸ್ಟ್ ಕ್ಲಾಸ್ ಹೇಳಿದರೆ ಅಂತರಿಕ್ಷ ರೂಢಿ ಅರ್ಥದಲ್ಲಿ ಅಂತರಿಕ್ಷ ಈಸ್ ಜಸ್ಟ್ ಇಲ್ಲಿಗೆ ಸ್ವರ್ಗಕ್ಕೆ ಮಧ್ಯೆ ಇರುವ ಸ್ಥಳಕ್ಕೆ ಅಂತರಿಕ್ಷ ಅಂತ ಕರೀತಾರೆ. ಮಧ್ಯೆ ಇರುವಂತಹದ್ದು, ಇರುವಂತಹದ್ದು. ಅದು ಆಕಾಶ ಅಂದರೆ ಎಲ್ಲೋ ಮೇಲೆ ಇನ್ನೂ ಮೇಲೆ ಇರುವಂತಹದ್ದು. ಇವು ಬೇರೆ ಬೇರೆ ರೂಢಿ ಅರ್ಥದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ತೋರಿಸಿಕೊಡುತ್ತೆ. ಆದರೆ ಶಾಸ್ತ್ರದಲ್ಲಿ ಬರುವಾಗ ಯೌಗಿಕ ಅರ್ಥಗಳನ್ನು ತಗೊಂಡಾಗ ಇವು ಓವರ್ಲ್ಯಾಪ್ ಆಗುತ್ತೆ ಅಂತ ಕಾಣುತ್ತೆ ನಮಗೆ. ಯಾಕಂದರೆ ಅಂತರಿಕ್ಷವನ್ನು ಆಕಾಶ ಅರ್ಥದಲ್ಲಿ ಬಳಸ್ತೀವಿ, ಆಕಾಶವನ್ನು ಅಂತರಿಕ್ಷ ಅರ್ಥದಲ್ಲಿ ಬಳಸ್ತೀವಿ. ಈ ವಿಧವಾಗಿ ಪರಸ್ಪರ
ಸಮಾನಾರ್ಥಗಳಿದ್ದಂತೆ ತೋರಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಕಾರಣದಿಂದ ನಾವು ರೂಢಿ ಅರ್ಥದಲ್ಲಿ ಒಂದು, ಯೋಗಿಕ ಅರ್ಥದಲ್ಲಿ ಒಂದು, ಎರಡು ರೀತಿಯಲ್ಲಿ ನೋಡೋಣ. ರೂಢಿ ಅರ್ಥದಲ್ಲಿ ನೋಡಿದರೆ ಅಂತರಿಕ್ಷ, ಜಸ್ಟ್ ಇನ್ ಬಿಟ್ವೀನ್, ಇಲ್ಲಿಗೆ ಸ್ವರ್ಗಕ್ಕೆ ಮಧ್ಯೆ ಇರುವ ಜಾಗ, ಸ್ಥಳ, ಅಂತರಿಕ್ಷ. ಅದಕ್ಕೆ ನಿಯಾಮಕಳಾಗಿರುವಂತಹ ಲಕ್ಷ್ಮಿಯ ರೂಪ ಹೊಂದಿದೆ. ಆ ಲಕ್ಷ್ಮಿಯ ರೂಪ ಅದರ ಒಳಗಿರುವಂತಹದ್ದು ಅದು ಅಂತೇಳಿ. ಯೌಗಿಕಾರ್ಥದಲ್ಲಿ ತಗೊಂಡಾಗ ಅಂತರಿಕ್ಷ ಅಂತ ಹೇಳಿದರೆ ಆಕಾಶ ಅಂತ ಹೇಳಿದರೆ ಪ್ರಕಾಶ ಮಾಡು, ಎಲ್ಲವನ್ನು ಪ್ರಕಾಶಗೊಳಿಸುವುದು. ಆ ವಿಧವಾದ ಅವ್ಯಾಕೃತವಾಕಾಶವಾಗಬಹುದು, ಹೃದಯಾಕಾಶವಾಗಬಹುದು, ಏನಾದರೂ ಆಗಬಹುದು. ಇದು ಅರ್ಥವನ್ನು ತಗೊಂಡಾಗ ಅಂತರಿಕ್ಷ ಸತ್ ಅಂತ ಹೇಳಿದರೆ ಈ ವಿಧವಾಗಿ ಆ ಅವ್ಯಾಕೃತ ಆಕಾಶ, ಹೃದಯಾಕಾಶ, ಆಕಾಶ ಇದರೆಲ್ಲರಿಗೂ ವ್ಯಾಪ್ತವಾಗಿರುವ ಆ ಲಕ್ಷ್ಮಿಯ ರೂಪದಲ್ಲಿ ಇರುವಂತಹ ಭಗವಂತನ ಸ್ವರೂಪ, ಆ ಹರಿಯ ರೂಪವನ್ನು, ಅಂತರಿಕ್ಷ ಅನ್ನುವ ರೂಪವನ್ನು ಅಲ್ಲಿ ಒಟ್ಟಿಗೆ ಹೇಗೆ ನೋಡಿದರೂ ಕೂಡ ಲಕ್ಷ್ಮಿಯಲ್ಲಿ, ಲಕ್ಷ್ಮಿಯ ಅನೇಕ ರೂಪಗಳು ತಗೊಳ್ತಾರೆ. ಈ ಅಂತರಿಕ್ಷ ನಾಮಕಳಾದ ಲಕ್ಷ್ಮಿಯಲ್ಲಿ ಇರುವಂತಹ ಆ ರೂಪವನ್ನು ಚಿಂತನೆ ಮಾಡಬೇಕು ಅಂಥೇಳಿ. ಹೋತ, ಹೋತ ಜುಹೋತಿ ಇತಿ ಹೋತ ಅಂಥೇಳಿ, ಹೋಮಕ್ಕೆ ಯೋಗ್ಯವಾದದ್ದು. ಸೊ ಈ ಹೋತ ಅನ್ನುವ ಭಗವತ್ ಸ್ವರೂಪ, ಅದನ್ನು ನಾವು ಎಲ್ಲಿ ಚಿಂತನೆ ಮಾಡಬೇಕು, ಅದರ ಸಂಸ್ಥಾನ ಯಾವುದು, ಅಲ್ಲಿ ಯಾವುದರಲ್ಲಿ ಈ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಬೇಕಂತ ಹೇಳಿದರೆ ಅಗ್ನಿಯಲ್ಲಿ. ಹೋಮ ಮಾಡಬೇಕಂದ್ರೆ ಬೆಂಕಿ ಬೇಕು, ಅಗ್ನಿ ಬೇಕು, ಅಗ್ನಿ ನಾಮಕ ದೇವತೆ, ಅಗ್ನಿ ದೇವತೆಯಲ್ಲಿ ಈ ಹೋತ ಅನ್ನೋ ಭಗವತ್ ಸ್ವರೂಪವನ್ನು ಆ ಸಂಸ್ಥಾನದಲ್ಲಿ ಚಿಂತನೆ ಮಾಡಿರಿ ಅಂಥೇಳಿ. ವೇದಿಸತ್ ಅಂಥೇಳಿ, ವೇದಿಸತ್ ಅಂದರೆ ವೇದ್ಯಾಂ ತಿಷ್ಠತೀತಿ ವೇದಿಸತ್, ಇಲ್ಲ ವೇದಿ ಅಂದರೆ ವೇದಿಕೆ. ಸೊ ಹೋಮ ಮಾಡುವ ಯಜ್ಞಭೂಮಿ ವೇದಿಕೆ, ಅದು ವೇದಿ. ಸೊ ಎರಡು ತಗೊಂಡಾಗ ಎರಡರಲ್ಲಿ ಕೂಡ ಇರುವಂತಹ ಭಗವತ್ ಸ್ವರೂಪ. ಇದು ಎಲ್ಲಿ ಚಿಂತನೆ ಮಾಡಬೇಕಂದ್ರೆ ಇದು ಶಬ್ದವೇ ನಮಗೆ ತಿಳಿಸಿಕೊಡುತ್ತೆ. ವೇದಗಳು ಇಲ್ಲ ವೇದಿಕೆ, ಎರಡರಲ್ಲಿ ಕೂಡ ಆ ಸ್ಥಾನದಲ್ಲಿ, ಆ ಸಂಸ್ಥಾನದಲ್ಲಿ ಈ ಭಗವಂತನನ್ನು ಚಿಂತನೆ ಮಾಡಬೇಕಂತೆ. ಆದರೆ ಜಡವಾದ ವೇದಗಳು, ಜಡವಾದ ವೇದಿಕೆ, ಇದು ಭಗವಂತನ ಸಂಸ್ಥಾನವಂದರೆ ಇಲ್ಲ. ಅದಕ್ಕೆ ಅಭಿಮಾನಿತ್ವೇನ ತಗೊಳ್ಳಿ. ಅದಕ್ಕೆ ಅಭಿಮಾನಿ ದೇವತೆಗಳೇ, ವೇದಕ್ಕೆ ಅಭಿಮಾನಿ ದೇವತೆಗಳು ಇದ್ದಾರೆ. ವೇದಕ್ಕೆ ಅಭಿಮಾನಿ ದೇವತೆಗಳಾದವರು ಲಕ್ಷ್ಮೀದೇವಿ ಅಭಿಮಾನಿ, ಅದಲ್ಲದೆ ಅಷ್ಟೇ ಅಲ್ಲದೆ ಭಾರತೀ ಸರಸ್ವತಿಗಳು ಕೂಡ ಅಭಿಮಾನಿಗಳಾಗಿದ್ದಾರೆ. ಈ ವಿಧವಾಗಿ ಬೇರೆ ಬೇರೆ ದೇವತೆಗಳಿದ್ದಾರೆ. ಆದ ಕಾರಣದಿಂದ ಆ ಅಭಿಮಾನಿ ದೇವತೆಗಳೆಲ್ಲರೂ ಯಾರಿದ್ದಾರೋ ಅವರೆಲ್ಲರವರು ಕೂಡ ಈ ವೇದಿಷತ್ ಅನ್ನುವ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಬೇಕು ಅಂತೇಳಿ. ಅತಿಥಿ, ಅತಿಥಿ ಅಂದರೆ ಅತಿಥಿ ಸ್ಥಿತತ್ವಾತ್ ಅತಿಥಿ, ಆಹ್ವಾನವಿಲ್ಲದೆ ಬರುವಂತಹವನು ಬ್ರಾಹ್ಮಣ. ಅತಿಥಿ, ಅಲ್ಲಿ ಆ ಬ್ರಾಹ್ಮಣನಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರ ಒಳಗೆ ಇರುವಂತಹ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಿರಿ ಅಂತೇಳಿ. ಸೊ ಅತಿಥಿಯೇ ನಮಗೆ ಅಲ್ಲಿ ಸಂಸ್ಥಾನವಾಗಿದ್ದಾನೆ. ಅತಿಥಿ ಅಂದರೆ ಕೇವಲ ಮನುಷ್ಯ ಮಾತ್ರ ಅಲ್ಲ, ಆ ಮನುಷ್ಯನ ಒಳಗೆ ಇರುವಂತಹ ತತ್ವಾಭಿಮಾನಿ ದೇವತೆಗಳ ಒಳಗೆ ಆ ಭಗವತ್ ಸ್ವರೂಪವನ್ನು, ಅತಿಥಿ ಅನ್ನುವ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಬೇಕು ಅಂಥೇಳಿ. ದ್ರೋಣಸತ್, ದ್ರೋಣ ಸೋಮರಸ ಪಾತ್ರ, ಅದನ್ನು ದ್ರೋಣ ದೊನ್ನಿ ಅಂತ ಕರೀತಾರೆ. ಸೊ ಸೋಮರಸ ಪಾತ್ರೆ ತಿಷ್ಠತಿ ದ್ರೋಣಸತ್, ಅಲ್ಲಿರುವ ಭಗವಂತನ ರೂಪ. ಸೋಮರಸ ಬಿಡುವ ಪಾತ್ರೆ ದೊನ್ನೆಯಲ್ಲಿರುವಂತಹ ಆ ಭಗವತ್ ಸ್ವರೂಪ, ಆ ಹರಿಯ ರೂಪವನ್ನು ಚಿಂತನೆ ಮಾಡಬೇಕು. ಅದು ಎಲ್ಲಿ ಸಂಸ್ಥಾನ, ಅದು ದೊನ್ನೆಯೇ ಸಂಸ್ಥಾನ. ದೊನ್ನೆ ಮತ್ತು ಒಂದು ಸುಮ್ಮನೆ ಆ ಪಾತ್ರೆಯೇ ಭಗವಂತನ ಸಂಸ್ಥಾನವಾಗಿದೆ ಅಂತ ಹೇಳಿದರೆ ಆ ಪಾತ್ರೆಗೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಪಾತ್ರೆಯ ಅಭಿಮಾನಿ ದೇವತೆಯಲ್ಲಿ ಆ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಅಂಥೇಳಿ. ನೃಷತ್, ನೃಷತ್ ನೃಷು ಮನುಷ್ಯೇಷು ತಿಷ್ಠತಿ ನೃಷತ್, ನರರು ಮನುಷ್ಯರು ಅವರಲ್ಲಿರುವ ಭಗವಂತನ ರೂಪ ನೃಷತ್ ಅನ್ನುವ ರೂಪ, ಅಲ್ಲಿ ಆ ರೂಪವನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಎಲ್ಲಿ ಸಂಸ್ಥಾನ, ಮನುಷ್ಯರೇ ಸಂಸ್ಥಾನ. ಮನುಷ್ಯರು ಅಂತ ಹೇಳಿದರೆ ಕೇವಲ ಮನುಷ್ಯ ಮಾತ್ರ ಅಲ್ಲ, ಆ ಮನುಷ್ಯರ ಒಳಗಿರುವಂತಹ ಎಗೇನ್ ತತ್ವಾಭಿಮಾನಿ ದೇವತೆಗಳು. ಆ ನಾಡಿಗಳು 72,000 ನಾಡಿಗಳಲ್ಲಿರುವ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರ ಚಿಂತನೆಯನ್ನು ಮಾಡಿರಿ ಅಂಥೇಳಿ. ಅಲ್ಲಿರುವಂತಹ ಭಗವಂತನ ರೂಪ, ಅದು ಸಂಸ್ಥಾನವನ್ನು ತಿಳಿಯಬೇಕು ಅಂಥೇಳಿ. ಅದಾದ ಮೇಲೆ ವರಸತ್, ವರೇಶು ಬ್ರಹ್ಮಾದಿಷು ತಿಷ್ಠತೀತಿ ವರಸತ್, ಶ್ರೇಷ್ಠರಾದಂತಹ ಉತ್ತಮರಾದಂತಹ ಬ್ರಹ್ಮಾದಿ ದೇವತೆಗಳಲ್ಲಿ ಚಿಂತನೆ. ಇದು ನಮಗೆ ವರಸತ್ ಅನ್ನುವ ಶಬ್ದವೇ ತಿಳಿಸಿಕೊಡುತ್ತೆ. ಬ್ರಹ್ಮಾದಿಗಳು ಅವರೇ ಸಂಸ್ಥಾನ, ಬ್ರಹ್ಮಾದಿ ದೇವತೆಗಳೇ ಸಂಸ್ಥಾನವಾಗಿರುವಂತಹ ರೂಪ ವರಸತ್ ಅನ್ನುವ ರೂಪ, ಅಲ್ಲಿ ಚಿಂತನೆ ಮಾಡಿರಿ ಅಂಥೇಳಿ. ಋತಸತ್, ಋತ ಅಂತೇಳಿದರೆ ಋತೆ ಯಥಾರ್ಥ ರೂಪೇ ವೇದೇ ತಿಷ್ಠತೀತಿ ಋತಸತ್ ಅಂದರೆ ಯಥಾರ್ಥವಾಗಿ ನಮ್ಮವರಿಗೆ. ಋತ ಅಂದರೆ ಸ್ಟ್ರೈಟ್, ಕರೆಕ್ಟ್, ಸರಿಯಾಗಿರುವ, ನಮಗೆ ವಿಷಯವನ್ನು ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುವುದಾದ ಕಾರಣದಿಂದ ವೇದಗಳಿಗೆ ಋತ ಅಂತ ಕರೀತಾರೆ. ಆ ವೇದಗಳಲ್ಲಿರುವಂತಹ ಋತಸತ್. ಸೊ ಇಲ್ಲಿ ವೇದಿಸತ್ ಅಂತಾರೆ, ಋತಸತ್ ಅಂತ ಹೇಳಿದ್ದಾರೆ, ಎರಡು ಒಂದೇ ಆಯ್ತಲ್ಲವಾ ಅಂತ ಸಂಶಯ ಬರುತ್ತೆ. ಆದರೆ ಋತಸತ್ ಅಂತ ಹೇಳಿದರೆ ವೇದಗಳಿದ್ದರೂ ಕೂಡ ಇಲ್ಲಿ ವೇದಗಳು ಸ್ಥಾನ, ಆದರೆ ಯಥಾರ್ಥ, ಆ ವೇದಗಳಲ್ಲಿರುವ ಯಥಾರ್ಥ ಅರ್ಥಜ್ಞಾನ ಯಾವುದಿದೋ
ಸೊ ಜಸ್ಟ್ ವೇದ ಮಾತ್ರ, ಶಬ್ದ ಮಾತ್ರ ಅಲ್ಲ, ಆ ವೇದಿಸತ್ ಅನ್ನುವಾಗ ವೇದ ಶಬ್ದಗಳು, ಋತಸತ್ ಅನ್ನುವಾಗ ಯಥಾರ್ಥ ಆ ವೇದದ ಅರ್ಥ ಯಾವುದಿದು ಅರ್ಥಾನುಸಂಧಾನ, ಆ ಅರ್ಥಾನುಸಂಧಾನದಲ್ಲಿರುವಂತಹ ಭಗವದ್ರೂಪವನ್ನು ಚಿಂತನೆ ಮಾಡಬೇಕು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ನಾಶವಾಗದೇ ಇರುವಂತಹ ಸತ್ಯವಾದ ವಸ್ತು ವೇದ, ಅಂತಹ ಸತ್ಯ ಅರ್ಥವನ್ನು ಕೊಡುವಂತಹ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುತ್ತೆ. ಸೊ ಅದರಲ್ಲಿರುವಂತಹ ಅಂತರಾರ್ಥ ಯಾವುದಿದೋ ಆ ಅರ್ಥದ ಒಳಗೆ ಇರುವಂತಹ ಭಗವಂತನ ರೂಪ, ಅದನ್ನು ಚಿಂತನೆ ಮಾಡಬೇಕು. ವೇದ ಪ್ರತಿಪಾದ್ಯನಾದ ಹರಿ ಋತಸತ್ ಅಂತ ಕರೆಯಲ್ಪಡ್ತಾನೆ. ಅಲ್ಲಿ ಆ ಭಗವಂತನ ಅನುಸಂಧಾನ, ಅದು ಭಗವಂತ ಸಂಸ್ಥಾನ ಅಂತ ತಿಳಿದು ಅಂದರೆ ಇರುವ ಅಲ್ಲಿ ಭಗವಂತನ ಚಿಂತನೆಯನ್ನು ಮಾಡುವುದು. ಸೊ ಹಾಗೆ ಮಾಡಬೇಕು. ವ್ಯೋಮಸತ್ ಇದು ಶ್ರೀ ವ್ಯೋಮ ತಸ್ಯಾಂ ತಿಷ್ಠತಿ ವ್ಯೋಮಸತ್ ಅಂತೇಳಿ. ವ್ಯೋಮ ಅಂದರೆ ಶ್ರೀದೇವಿ, ಸೊ ಲಕ್ಷ್ಮಿಯ ಇನ್ನೊಂದು ರೂಪ, ಈ ಲಕ್ಷ್ಮಿಯ ಇನ್ನೊಂದು ರೂಪ ಅಲ್ಲಿ ಚಿಂತನೆ ಮಾಡಬೇಕಂತ. ಇಲ್ಲಿ ಅದೇ ವಿಧವಾಗಿ, ಯಾಕಂದರೆ ಅಂತರಿಕ್ಷದ ವ್ಯೋಮಸ್ ಅಂತೆಲ್ಲ, ಇಲ್ಲಿ ಆಕಾಶ ಅಂತ ತಗೊಂಡ್ರೆ ವ್ಯೋಮ ಆಕಾಶ ತಗೊಂಡ್ರೆ ಅಂತರಿಕ್ಷಕ್ಕೆ ಅದೇ ಆಗುತ್ತಲ್ವ, ಅಂದರೆ ಯೌಗಿಕಾರ್ಥ. ಆಮೇಲೆ ರೂಢಿಯತ್ತ ತಗೊಳ್ಳೋಣ. ರೂಢಿಯತ್ತ ತಗೊಂಡಾಗ ಅಂತರಿಕ್ಷಸತ್ತು ರೂಢಿಯಲ್ಲಿ ದ ಅಟ್ಮಾಸ್ಫಿಯರ್ ಕ್ಲೋಸ್ ಟು ಅಸ್, ವ್ಯೋಮಸತ್ತು ರೂಢಿಯತ್ತದಲ್ಲಿ ಆಕಾಶವಾಗುತ್ತೆ. ಅಂತರಿಕ್ಷಸತ್ತು ಆಕಾಶ ಅಂತ ತಗೊಂಡ್ರೆ ಅಂತರಿಕ್ಷ ಒಳಗಿದ್ದು ನೋಡುವುದು, ಆಕಾಶ ಪ್ರಕಾಶಗೊಳಿಸುವುದು, ಅದು ಅಂತರಿಕ್ಷಸತ್ತು, ಅದು ಯೌಗಿಕ ಅರ್ಥ. ವ್ಯೋಮಸತ್ ಅಂತ ಹೇಳಿದರೆ ವ್ಯೋಮ ಆಕಾಶ ಅಂತ ಹೇಳಿದರೆ ಅಲ್ಲಿ ಪರಮಾತ್ಮ ವ್ಯೋಮ ಎಲ್ಲ ಕಡೆ ವ್ಯಾಪ್ತಿಯಾಗಿರುವಂಥದ್ದು, ವ್ಯಾಪ್ತತ್ವವನ್ನು ತಿಳಿಸುವಂತಹ ಶಬ್ದ. ಸೊ ಅಂತಹ ವ್ಯಾಪ್ತಿ, ಸರ್ವವ್ಯಾಪ್ತಿಯನ್ನು ತಿಳಿಸುವಂತಹ ಶಬ್ದವಾಗಿದೆ ವ್ಯೋಮ, ವಿಶೇಷವಾಗಿ ವ್ಯಾಪ್ತವಾಗಿರುವ ರೂಪ. ಅಂತಹ ಆ ಅರ್ಥದಲ್ಲಿ ಆಕಾಶ ಅಂತ ತಗೊಂಡ್ರೆ ಅದು ಬೇರೆ ವಿಷಯವನ್ನು, ಅಂದರೆ ಪ್ರಕಾಶಗೊಳಿಸುವುದು ಅನ್ನುವ ಅರ್ಥದಲ್ಲಿ ಅಂತರಿಕ್ಷತೆ ಹೇಳಿದರೆ ಆಕಾಶ ಅಂದರೆ ವ್ಯಾಪ್ತಿ, ಎಲ್ಲ ಕಡೆ ವ್ಯಾಪಿಸಿರುವುದು ಅನ್ನುವ ಅರ್ಥದಲ್ಲಿ ತಗೊಂಡು ಅಂತಹ ಆಕಾಶಕ್ಕೆ ಅಭಿಮಾನಿಯಾಗಿರುವ ಲಕ್ಷ್ಮಿಯ ರೂಪ, ಆ ರೂಪದಲ್ಲಿ ಭಗವಂತನ ಚಿಂತನೆ ವ್ಯೋಮಸತ್ ಅನ್ನುವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಅಂಥೇಳಿ ಹೇಳ್ತಾರೆ. ಅದಾದ ಮೇಲೆ ಅಬ್ಜ, ಅಪ್ಸು ಜಾಯತೇತಿ ಅಬ್ಜ ಜಲಚರ ಅಂಥೇಳಿ, ತತ್ರ ನಿಯಾಮಕತ್ವಾದ ಸೋಪಿ ಅಬ್ಜ ಅಂತೇಳಿ. ನೀರಿನಲ್ಲಿ ಹುಟ್ಟುವ ಪ್ರಾಣಿಗಳು, ಜಲಚರ ಪ್ರಾಣಿಗಳು, ಅಲ್ಲಿ ನಿಯಾಮಕನಾಗಿರುವಂತಹ ಭಗವಂತ ಅವೆಲ್ಲರಲ್ಲಿಯೂ ನಿಂತು ಅಲ್ಲಿರುವ ತತ್ವಾಭಿಮಾನ ದೇವತೆಗಳನ್ನು, ಅಲ್ಲಿರುವವನ್ನೆಲ್ಲರನ್ನು ಕೂಡ ತಾನು ನೇಮನ ಮಾಡ್ತಾ ಇದ್ದಾನೆ. ಅಂತಹ ಭಗವತ್ ಸ್ವರೂಪ ಅಬ್ಜ ಅನ್ನುವ ರೂಪವನ್ನು ಚಿಂತನೆ ಮಾಡಬೇಕು. ಈ ಅಲ್ಲಿ ನೇಮನ ಮಾಡುವ ಈ ಹರಿ ರೂಪ ಯಾವುದಿದೋ ಅದು ಅಬ್ಜ. ಅದಕ್ಕೆ ಸಂಸ್ಥಾನ ಯಾವುದಂದರೆ ಜಲಚರ ಪ್ರಾಣಿಗಳು. ಜಲಚರ ಪ್ರಾಣಿಗಳೆಂದರೆ ಜಲಚರ ಪ್ರಾಣಿಗಳಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರಲ್ಲಿ ಆ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಗೋಜ ಅಂದರೆ ನೋಡಿದ್ವಿ, ಭೂಮಿಯಲ್ಲಿ ಅಥವಾ ಸ್ವರ್ಗದಲ್ಲಿ ಗೋಜರು, ಗೋ ಅಂದರೆ ಭೂಮಿ, ಸ್ವರ್ಗ, ಆಕಳು ಎಲ್ಲ ಅರ್ಥಗಳಿದೆ. ಸೊ ಇಲ್ಲಿ ಭೂಮಿ ಅಥವಾ ಸ್ವರ್ಗ ಅಂತ ತಗೊಂಡ್ರೆ ಆ ಭೂಮಿ ಸ್ವರ್ಗಗಳಲ್ಲಿರುವಂತಹ ಅವರು ಗೋಜರು, ಅಲ್ಲಿ ಇರುವಂತಹ ಅವರನ್ನು ನಿಯಮನ ಮಾಡುವಂತಹ ಹರಿಯ ರೂಪ ಅದು ಗೋಜ ಅನ್ನುವ ರೂಪ, ಅದು ಚಿಂತನೆ ಮಾಡಬೇಕು. ಸೊ ಇದಕ್ಕೆ ಸಂಸ್ಥಾನ ಯಾವುದು? ಇದಕ್ಕೆ ಸಂಸ್ಥಾನ ಭೂಮಿ, ಸ್ವರ್ಗ, ಇವು ಎರಡು ಸಂಸ್ಥಾನಗಳಾಗಿವೆ. ಸೊ ಈ ಸಂಸ್ಥಾನಗಳಲ್ಲಿ ಆ ಭಗವಂತನ ಗೋಜ ಅನ್ನುವ ರೂಪವನ್ನು ಚಿಂತನೆ ಮಾಡಬೇಕು. ಋತಜ ಅಂದರೆ ಋತಾತ್ ಜಾತಾಹ ಋತಜಾಹ, ಸತ್ಯವನ್ನು ನಂಬಿ ಹುಟ್ಟಿದವರು ಭಗವದ್ಭಕ್ತರು. ಋತಜರು, ಋತ ಮಾರ್ಗ ಅಂದರೆ ಸತ್ಯ ಮಾರ್ಗದಲ್ಲಿರುವಂಥವ್ರು ಭಗವದ್ಭಕ್ತರು ಅಂತೇಳಿ. ಆ ಭಗವದ್ಭಕ್ತರಲ್ಲಿ ನೆಲೆಸಿರುವ ಭಗವಂತನ ರೂಪ ಇದು ಋತಜ ಅನ್ನುವ ರೂಪ. ಅಲ್ಲಿ ಆ ನಿಯಾಮಕವಾಗಿರುವಂತಹ ರೂಪವನ್ನು, ಋತಜ ಅನ್ನುವ ರೂಪವನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಸಂಸ್ಥಾನ ಯಾವುದು? ಇರುವ ಜಾಗ ಯಾವುದು? ಭಗವದ್ಭಕ್ತರೇ ಅದಕ್ಕೆ ಸಂಸ್ಥಾನವಾಗಿದ್ದಾರೆ. ಅದಾದ ಮೇಲೆ ಅದ್ರಿಜ, ಅದ್ರಿ ಅಂತ ಪರ್ವತಗಳು, ಪರ್ವತೇಶು ತಿಷ್ಠತೀತಿ ಅದ್ರಿಜ, ಹಿಮಾಲಯ, ಮೇರು ಮುಂತಾದ ಅನೇಕ ಪರ್ವತಗಳಲ್ಲಿರುವಂತಹ ಭಗವಂತನ ರೂಪ, ಆ ಪರ್ವತಗಳಿಗೂ ಶಕ್ತಿಯನ್ನು ಕೊಡುವಂತಹ ರೂಪ. ಅಂತಹ ಭಗವದ್ ರೂಪವನ್ನು ಅದ್ರಿಜ ಅನ್ನುವರನ್ನು ಚಿಂತನೆ ಮಾಡಬೇಕು. ಮತ್ತು ಅಲ್ಲಿ ಆ ಪರ್ವತಗಳೇ, ಜಡವಾದ ಪರ್ವತಗಳೇ ಸಂಸ್ಥಾನವ ಅಂದರೆ ಅಲ್ಲ. ಹಿಮಾಲಯ ಅಂದರೆ ನೋಡಿದ್ದೀವಿ, ಹಿಮವಾನ್, ಹಿಮವಂತ. ಅದೇ ವಿಧ ಮೇರು ಅಂದರೆ ಅದಕ್ಕೂ ಅಭಿಮಾನಿ ದೇವತೆ. ಈ ವಿಧವಾಗಿ ಅಲ್ಲಿಗೆ ಆಯಾ ಪರ್ವತಗಳಿಗೆ ಅಭಿಮಾನಿಗಳಾದವರು ಯಾರಿದ್ದಾರೋ ಅವರ ಒಳಗೆ ಇರುವಂತಹ ಭಗವದ್ರೂಪನ ಅವರು ಸಂಸ್ಥಾನವಾಗಿದ್ದಾರೆ. ಅಲ್ಲಿ ಸಂಸ್ಥಾನವಾಗಿ ಇರುವಂತಹ ಭಗವದ್ರೂಪವನ್ನು ಚಿಂತನೆ ಮಾಡಬೇಕಂಥೇಳಿ. ಅದಾದ ಮೇಲೆ ಋತಂ ಅಂಥೇಳಿದೆ. ಇಲ್ಲಿ ಋತ ನಮಗೆ ಮೊದಲು ಋತ ಸತ್ ಬಂತು, ವೇದಿ ಸತ್ ಬಂತು. ಋತಂ ಅಂತ ಹೇಳಿದರೆ ಸತ್ ಸ್ಟ್ರೈಟ್ ಫಾರ್ವರ್ಡ್, ವೇದೈಹಿ ಮುಖ್ಯತೆಯ ಪ್ರೋಕ್ತಂ ಋತಮಿತ್ಯೇವ ಚೋಚ್ಯತೆ ಅಂಥೇಳಿ ವೇದಗಳಲ್ಲಿ ಪ್ರತಿಪಾದವಾದ ಮಾರ್ಗ, ದಾರಿಗಳು ಯಾವುದಿದೋ ಆ ದಾರಿಯಲ್ಲಿ ಉದಾಹರಣೆಗೆ ಉತ್ತರಾಯಣ, ದಕ್ಷಿಣ ಮಾರ್ಗಗಳಂತಾರೆ. ಈ ವಿಧವಾಗಿ ವೇದಗಳಲ್ಲಿ ನಮಗೆ ಜ್ಞಾನ ಮಾರ್ಗಗಳು ಯಾವುದು ಪ್ರದರ್ಶನ ಮಾಡಿದ್ದಾರೋ ಆ ಜ್ಞಾನ ಮಾರ್ಗ ಅಂದರೆ ಭಗವಂತನನ್ನು
ಹತ್ತಿರ ನಮಗೆ ಕರ್ಕೊಂಡು ಹೋಗುವ ಜ್ಞಾನ ಮಾರ್ಗಗಳು ಯಾವುದಿದೋ ಆ ಜ್ಞಾನ ಮಾರ್ಗಗಳಲ್ಲಿರುವಂತಹ ಭಗವಂತನ ರೂಪಕ್ಕೆ ಋತಂ ಅಂತ ಕರೀತಾರೆ. ಅಂತಹ ಋತಂ ಅನ್ನುವ ರೂಪ ಅದಕ್ಕೆ ಯಾವುದು ಸ್ಥಾನ ಅಂದರೆ ಆಯಾ ಮಾರ್ಗಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳನ್ನು, ಭಾರತೀ ವಾಯುಗಳನ್ನು, ಇವರವನ್ನು ನಾವು ಚಿಂತನೆ, ಅವರಲ್ಲಿ ಈ ಋತಂ ಅನ್ನುವ ಭಗವದ್ರೂಪವನ್ನು ಚಿಂತನೆ ಮಾಡಬೇಕಂತೇಳಿ. ಬೃಹತ್ ಬೃಹತ್ ಪೂರ್ಣ ಗುಣತ್ವಾಚ ಸಯೇವ ಪುರುಷೋತ್ತಮ ಅಂಥೇಳಿ ಗುಣಪೂರ್ಣನಾಗಿದ್ದಾನೆ ಹರಿ. ಈ ಬೃಹತ್ ರೂಪವನ್ನು ನಾವು ಆ ಬ್ರಹ್ಮನಲ್ಲಿ, ಚತುರ್ಮುಖ ಬ್ರಹ್ಮನಲ್ಲಿ ನಾವು ಬೃಹತ್ ರೂಪವನ್ನು ಚಿಂತನೆ, ಅಲ್ಲಿ ಸಂಸ್ಥಾನವಾಗಿರುವಂತಹ ಭಗವದ್ರೂಪವನ್ನು ನಾವು ಚಿಂತನೆ ಮಾಡಬೇಕು. ಈ ವಿಧವಾಗಿ ಸಂಸ್ಥಾನವನ್ನು ತಿಳಿದು, ಅಂದರೆ ಇಷ್ಟೇನಾ ಅಂದರೆ ಬೇರೆ ಬೇರೆ ಅರ್ಥಗಳನ್ನು ತಗೊಂಡು ಬೇರೆ ಕೂಡ ಬರ್ಬೋದು. ಇದು ಒಂದು ಉಪಾಸನಾಕ್ರಮ ಅಷ್ಟೇ. ಇಷ್ಟೇ ಹೀಗೆ ಎಲ್ಲರೂ ಹೀಗೇ ಮಾಡಬೇಕಂತ ಅಲ್ಲ. ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕಂದ್ರೆ ಬಹಳ ವೇಗಾಗಿ ಹೇಳಿದರೆ ನಮಗೆ ಎಲ್ಲಿ ಸಂಸ್ಥಾನ ತಿಳಿಯುವುದು ಕಷ್ಟ ಆಗುತ್ತೆ. ಅದಕ್ಕೆ ಸಂಸ್ಥಾನವ ತಿಳಿದು, ಹಂಸ ಮೊದಲು 18 ರೂಪಗಳ ಸಮ್ಯಕ್ ಸ್ಥಾನ, ಸಂಸ್ಥಾನವ ತಿಳಿದ ಅನುದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯವಪ್ಪದೆ. ಸರಿ, ಈ ರೂಪಗಳು, ಈ ಸಂಸ್ಥಾನವನ್ನು ತಿಳಿದು ಭಜನೆ ಮಾಡಬೇಕಂದ್ರೆ ನಮಗೆ ಒಂದು ಸಾರಿ ಗೊತ್ತಾಗೋದಿಲ್ಲ. ಏನು ಮಾಡಬೇಕಂತ ಗೊತ್ತಾಗೋದು, ಏನು ಮಾಡಬೇಕು, ಹಾಗೆ ತಿಳಿಯದೇ ಇರುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಹೇಳ್ತಾ, ಆ ಮಾರ್ಗ ಅದನ್ನು ಇಲ್ಲೇ ಹೇಳ್ತಾ ಇದ್ದಾರೆ. ಅನುದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವೆ. ಇದನ್ನು ತಿಳಿಸಿಕೊಡುವಂತಹ ಯಾರಿದ್ದಾರೋ ಗುರುಗಳು ಮುಂತಾದವರು, ನಮಗೆ ಇದನ್ನು ವಿಸ್ತಾರ ಮಾಡುವಂತಹವರು, ಇದರಲ್ಲಿರುವ ರೂಪಗಳ ಚಿಂತನೆಯನ್ನು ಕೊಡುವಂತಹವರು, ಆ ಗುರುಗಳನ್ನು ಆ ಸಂಸೇವಿಸುವ ಈ ಭಗವಂತನನ್ನು ಆ ವಿಧವಾಗಿ ಸಮ್ಯಕ್ ಸೇವನೆ ಮಾಡುವಂತಹ ಅವರು ಯಾರಿದ್ದಾರೋ ಮಹಾಪುರುಷರು. ಮಹಾಪುರುಷರಂದರೆ ಭಕ್ತಿ, ನಾವು ಮಹಾಪುರುಷ ಅಂತ ಅವನು ಕರೀಬಹುದು. ಅಷ್ಟೇ ಅಲ್ಲ, ಮಹಾಪುರುಷರಂದರೆ ಮಹಾತ್ಮನಾದ ಭಗವಂತನನ್ನು ಚಿಂತನೆ ಮಾಡುವಂತಹ ಪುರುಷರು, ಮಹಾಪುರುಷರು. ಅಂತಹ ಮಹಾನ್ ಅಂತ ಕರೆಯಲು ಬಿಡುವ ಭಗವಂತನನ್ನು ಚಿಂತನೆ ಮಾಡುವ ಪುರುಷರು ಯಾರಿದ್ದಾರೋ ಆ ಮಹಾಪುರುಷರ ಪದಪಾಂಸುವನ್ನು, ಅಂದರೆ ಪಾದರೇಣುಗಳನ್ನು ಧರಿಸಿ, ಅಂದರೆ ಅವರಿಗೆ ಎರಗಬೇಕು. ಅಂದರೆ ಬೇಸಿಕ್ಕಾಗಿ ಅವರ ಹತ್ರ ಹೋಗಿ ಜ್ಞಾನ ಸಮುಪಾರ್ಜನೆಗಾಗಿ ಅವರನ್ನು ಅರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಜ್ಞಾನವನ್ನು ಪಡೆದು ಇರಬೇಕು ಅಂತೇಳಿ. ಹಾಗೆ ಮಾಡಿ ಎಷ್ಟುವರೆಗೂ ಅಸಂಶಯ ಹಾಗೆ ಮಾಡುವುದರ ಮೂಲಕವಾಗಿ ಏನಾಗುತ್ತೆ, ಸಂಶಯಗಳು ದೂರವಾಗುತ್ತೆ. ಸಂಶಯ ಸ್ಥಿತಿಯಲ್ಲಿ, ಸಂಶಯ ಅಂದರೆ ಡೌಟ್ಫುಲ್ನೆಸ್, ನಮಗೆ ಇದೆಲ್ಲ ಹೇಗೆ ಮಾಡಬೇಕು ಅನ್ನುವ ಸಂಶಯ ಮೊದಲು. ಮಾಡಿದರೆ ಭಗವಂತ ಒಲಿತಾನೋ ಇಲ್ಲವೋ ಅನ್ನುವ ಸಂಶಯ, ಮಾಡುವ ಭಗವಂತ ಇದ್ದಾನೋ ಇಲ್ಲವೋ ಅನ್ನುವ ಸಂಶಯ, ಇದ್ದರೂ ಒಳಿತಾನೋ ಇಲ್ಲವೋ ಅನ್ನುವ ಸಂಶಯ, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕನ್ನುವ ಸಂಶಯ, ಎಲ್ಲ ಸಂಶಯಗಳು ಬರುತ್ತೆ. ಆ ಸಂಶಯಗಳೆಲ್ಲವನ್ನು ದೂರ ಮಾಡುವಂತಹ ಗುರುಗಳ ಹತ್ರ ಹೋಗಿ, ಗುರು ಅನ್ನುವ ಶಬ್ದಕ್ಕೆ ಗುಕಾರೋ ಅಂಧಕಾರಸ್ಯ ತೃಕಾರಸ್ಥ ನಿರೋಧಕ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯಭಿಧೀಯತೆ ಅಂತ ಹೇಳಿದಂತೆ, ಗುರುವು ಅಂದರೆ ಕತ್ತಲನ್ನು, ಅಂಧಕಾರವನ್ನು ದೂರ ಮಾಡುವನು. ಆ ಗುರುವಿಗೆ ಸಂಶಯವಿರಕೂಡದು. ಅಸಂಶಯಾನ ಸಂಶಯ ಕ್ಷೇತ್ರೂನಾಂ. ದ ಗುರು ಶುಡ್ ನಾಟ್ ಹ್ಯಾವ್ ಡೌಟ್ಸ್ ಆ್ಯಂಡ್ ದ ಗುರು ಶುಡ್ ಬಿ ಏಬಲ್ ಟು ಕ್ಲಿಯರ್ ದ ಡೌಟ್ಸ್ ಆಫ್ ಹಿಸ್ ಶಿಷ್ಯಸ್. ಈ ವಿಧವಾಗಿ ನಾವು ಅಸಂಶಯ, ಅದನ್ನು ಅಪ್ಪುದೇ ಪಡೆಯುವುದೇ, ಅಸಂಶಯವನ್ನು ಅಪ್ಪುವುದನ್ನು ಪಡೆಯುವುದು. ಸೊ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯವನ್ನಪ್ಪುದೇ, ಅಸಂಶಯವನ್ನು ಪಡೆಯುವುದೇ, ಅಸಂಶಯವನ್ನಪ್ಪುದೇ ಫಲವಿದು ಬಾಳುವುದಕ್ಕೆ ಅಂಥೇಳಿ ಇಲ್ಲಿ ನಮಗೆ ಆ ವಿಧವಾಗಿ ಭಗವಂತನ ಗುಣಗಾನವನ್ನು ಮಾಡಬೇಕು, ಅಸಂಶಯ ಸ್ಥಿತಿಯನ್ನು ಪಡೆಯಬೇಕು, ಸಂದೇಹರಹಿತವಾದ ಸ್ಥಿತಿಯಿಂದ ಭಗವಂತನನ್ನು ಸೇವೆ ಮಾಡಬೇಕು ಅಂಥೇಳಿ ಅದು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವರಗಾಯತ್ರಿ ನಾಮಕ ಹರಿಗೆ ಈರೆರಡಂಗ್ರಿಗಳ ವಿವರವ ತಿಳಿದು ತರುವಾಯದಿ ಷಟ್ವಿಧ ರೂಪವಸ ದರದಲ್ಲಿ ಅನುದಿನ ಧ್ಯಾನಿಸುತ್ತಿಪ್ಪುದೇ ಫಲವಿದು ಬಾಳುವುದಕ್ಕೆ. ಇದು ಬಹಳ ಮುಖ್ಯವಾದ, ಎಲ್ಲವೂ ಮುಖ್ಯವಾದ ಪದ್ಯಗಳೇ. ಇಲ್ಲಿ ನಮಗೆ ನಮ್ಮ ಆಸ್ತಿಕ್ಯತೆಗೆ ಬೇಕಾದ, ಅಂದರೆ ಬ್ರಾಹ್ಮಣರು ಅಂತ ಕರೆಯಲ್ಪಡಬೇಕಂದ್ರೆ ಗಾಯತ್ರಿ ನಾಮ ಇದ್ದರೆ ಬ್ರಾಹ್ಮಣರು, ಗಾಯತ್ರಿವಿಲ್ಲದಿದ್ದರೆ ಬ್ರಾಹ್ಮಣರಿಲ್ಲ. ವರಗಾಯತ್ರಿ ನಾಮಕ ಹರಿಗೆ ಈರೆರಡು ಅಂಗ್ರಿಗಳ ವಿವರವ ತಿಳಿದಿರಬೇಕು. ವರ ಅಂದರೆ ಶ್ರೇಷ್ಠವಾದಂತಹ ಗಾಯತ್ರಿ ನಾಮಕ ಹರಿ. ಗಾಯತ್ರಿ ಅನ್ನುವ ಶಬ್ದಕ್ಕೆ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ. ಗಾಯತ್ರಿ ಅನ್ನುವ ಶಬ್ದಕ್ಕೆ ಯಾರು ಗಾನ ಮಾಡ್ತಾರೋ, ಯಾರು ಗಾನ ಮಾಡುವವರನ್ನು, ಅಂದರೆ ಈ ಗಾಯತ್ರಿ ಜಪ ಮಾಡುವವರನ್ನು ತ್ರಾಯತೆ ಕಾಪಾಡುತ್ತೆ. ಆ ಕಾರಣದಿಂದ ಗಾಯತ್ರಿ ಅಂತ ಹೆಸರು ಈ ಭಗವದ್ ರೂಪಕ್ಕೆ. ಗಾಯತ್ರಿ ರೂಪಕ ಭಗವಂತನ ರೂಪ ಏನು? ಇದು ನಾರಾಯಣ ಭಿನ್ನವಾದಂಥ, ನಾರಾಯಣನೇ ಗಾಯತ್ರಿ, ಗಾಯತ್ರಿಯೇ ನಾರಾಯಣ. ಈ ಗಾಯತ್ರಿ ರೂಪವನ್ನು, ಶ್ರೇಷ್ಠವಾದ ಗಾಯತ್ರಿ ಮಂತ್ರವನ್ನು ಪಡೆದವರಾಗಿ ನಿತ್ಯ ಗಾಯತ್ರಿ ಜಪವನ್ನು ಮಾಡುತ್ತಾ ಅಂತಹ ಆ ನಾರಾಯಣ ರೂಪ, ಹರಿಯ ರೂಪವನ್ನು ನಾವು ಹೇಗೆ ಮಾಡಬೇಕು? ಈರು ಅಂದರೆ ಎರಡು, ಎರಡು ಈರು ಎರಡು, ನಾಲ್ಕು ಅಂತ 4. ಸೊ
ವೇದಮಾತಾಚ ಗಾಯತ್ರಿ ಅಂತ ಹೇಳಿದಂತೆ ಆ ವೇದಮಾತ ಗಾಯತ್ರಿ ಆಗಿದ್ದರೆ ಆ ಗಾಯತ್ರಿಗೆ ಉಪದೇಶವನ್ನು ಪಡೆದವರು ದ್ವಿಜರು ಬ್ರಾಹ್ಮಣರು ನಿತ್ಯ ಗಾಯತ್ರಿ ಜಪ ಮಾಡಿದರೆ ಮಾತ್ರ ಬ್ರಾಹ್ಮಣತ್ವವನ್ನು ಉಳಿಸಿಕೊಂಡವರಾಗ್ತಾರೆ. ಅಂತಹ ಬ್ರಾಹ್ಮಣತ್ವವನ್ನು ಉಳಿಸಿಕೊಂಡಿರುವಂತಹ ಯಾರಿದ್ದಾರೋ ಗಾಯತ್ರಿ ಜಪ ಮಾಡುವವರು ಅವರು ಆ ಗಾಯತ್ರಿಯ ಸ್ಮರಣೆ ಹೇಗೆ ಮಾಡಬೇಕು? ಈ 2 ಅಂಗಡಿಗಳ ವಿವರ. ಚತುಷ್ಪಾದ ಗಾಯತ್ರಿ ಅಂಥೇಳಿ ನಾವು ಕೆಲವು ಕಡೆ ಗಾಯತ್ರಿ ಜಪ ಮಾಡುವಾಗ ಕೂಡ ನಾವು ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶಿಷ್ಯೋಪನಯನೆ ವಿನಿಯೋಗ ಅಂಥೇಳಿ ಗಾಯತ್ರಿಯನ್ನು ಕೆಲವು ಕಡೆ ತ್ರಿಪದ ಅಂತಾರೆ, ಕೆಲವು ಕಡೆ ಚತುಷ್ಪದ ಅಂತಾರೆ. 4 ಪಾದಗಳ ಗಾಯತ್ರಿಗೆ 3 ಪಾದಗಳ ಇದು ಏನು? ಇಲ್ಲಿ ಈ 2 ಅಂಗಡಿಗಳು 4 ಪಾದಗಳ ಗಾಯತ್ರಿ ಅಂತಾರೆ. ಮತ್ತು ಗಾಯತ್ರಿಗೆ 4 ಪಾದಗಳ 3 ಪಾದ ಅಂದರೆ ಇದು ಫೀಟ್ ಎಷ್ಟು ಕಾಳು ಪಾದ ಅಂದರೆ ರೂಪಗಳ ಚಿಂತನೆ, ಪಾದಗಳ ಚಿಂತನೆ, ಭಾಗ ಪದ ಸಂಬಂಧವಾದದ್ದು ಪಾದ. ಸೊ ಈ ಗಾಯತ್ರಿಗೆ 3 ಪಾದ 4 ಪಾದ ಅಂದಾಗ 2 ಕರೆಕ್ಟ್, 3 ವೇದ 4 ವೇದ ಅಂದಾಗ ಯಥಾಯೋಗ್ಯವಾಗಿ ತಿಳಿಯಬೇಕು. ಹೇಗೆ? ನಮಗೆ ಗಾಯತ್ರಿ ಮಂತ್ರವೇ ಎಲ್ಲರಿಗೆ ತಿಳಿದಂತಹದ್ದು. ಗಾಯತ್ರಿ ಮಂತ್ರ ಹೇಳುವಾಗ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತೀವಿ. ಅದು ಹೇಳಿದಾಗ ಆ ಬ್ರಹ್ಮಗಾಯತ್ರಿ ಅಂದರೆ ಕೇವಲ ಮೂಲ ಗಾಯತ್ರಿ ಮಂತ್ರ ತಗೊಂಡರೆ ಅದಕ್ಕೆ 3 ಪಾದಗಳು. ತತ್ಸವಿತುರ್ವರೇಣ್ಯಂ ಅನ್ನೋದು 1 ಪಾದ, ಭರ್ಗೋ ದೇವಸ್ಯ ಧೀಮಹಿ ಅನ್ನೋದು 1 ಪಾದ, ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋದು 1 ಪಾದ. ಇದು 3 ಪಾದಗಳಾಗತ್ತೆ. ಆವಾಗ ತ್ರಿಪದ ಗಾಯತ್ರಿ ಆಗುತ್ತೆ. ಮತ್ತು ಇಲ್ಲಿ ಚತುಷ್ಪದ ಅಂತ ಹೇಳಿದ್ದಾರಲ್ವ, ಅಂದರೆ ವಿಶ್ವಾಮಿತ್ರರು ಬಂದು ವಿಶ್ವಾಮಿತ್ರ ಮಹರ್ಷಿಗಳು ನಾವು ಈ ಕಾಲದಲ್ಲಿ ಎಲ್ಲರೂ ಬ್ರಾಹ್ಮಣರು ಹೇಳಬೇಕಾಗಿದ್ದ ರೂಪ ಇನ್ನೊಂದು ಗಾಯತ್ರಿ ಏನಂದರೆ ವ್ಯಾಹೃತಿಯನ್ನು ಸೇರಿಸಿದ್ದಾರೆ. ಓಂ ಭೂರ್ಭುವಸ್ವಹ ಅಂತೇಳಿ ಆ ಭೂರ್ಭುವಸ್ವಹ ಅನ್ನುವ ವ್ಯಾಹೃತಿಗಳನ್ನು ಸೇರಿಸಿದಾಗ ಅದು ಚತುಷ್ಪಾದ ಆಗುತ್ತೆ. ಈ ಚತುಷ್ಪಾದ ಗಾಯತ್ರಿಯನ್ನು ಮಾಡಬೇಕಂತೇಳಿ ಆ ಚತುಷ್ಪಾದ ಗಾಯತ್ರಿಯೇ ಇದು ಇನ್ನೊಂದು ಪಂಚಶಿಷ್ಯೋಪನಯನೆ, ಪಂಚಶಿಷ್ಯ ಅಂತ ಹೇಳ್ತಾರೆ. ಪಂಚವ್ಯವಸಾನ ಗಾಯತ್ರಿ ನಾವು ಗಾಯತ್ರಿ ಜಪ ಮಾಡುವವರಿಗೆಲ್ಲರಿಗೆ ಗೊತ್ತಾಗಿರುತ್ತೆ. ಇದು ಗಾಯತ್ರಿ ಜಪ ಮಾಡುವಾಗ ಅದು ವ್ಯವಧಾನ ಅಂದರೆ ಗಾಯತ್ರಿ ಮಂತ್ರ ಹೇಳುವಾಗ ಜಪ ಮಾಡುವಾಗ ಒಂದು ಬ್ರೆತ್ನಲ್ಲಿ ಗಾಯತ್ರಿ ಮಂತ್ರ ಎಲ್ಲ ಹೇಳಬಾರದು. ಅದು ಅಂದರೆ 5 ಗ್ಯಾಪ್ಸ್ ಇಟ್ಕೊಂಡು 5 ಆಗಿ ಬ್ರೇಕ್ ಮಾಡಿ ಗಾಯತ್ರಿಯನ್ನು ಹೇಳಬೇಕು. ಹಾಗೆ 5 ಬ್ರೇಕ್. ಆ ಗಾಯತ್ರಿ ಮಂತ್ರಕ್ಕೆ ಪ್ರಣವ ಮುಂಚೆ ಬರುತ್ತೆ. ಓಂಕಾರ ಸಹಿತವಾದ ಓಂಕಾರ ವ್ಯಾಹೃತಿ ಗಾಯತ್ರಿ ಮಂತ್ರ. ಸೊ ಹೀಗೆ ಹೇಳಿದಾಗ ಗಾಯತ್ರಿಯಲ್ಲಿ ಮೂಲ ಗಾಯತ್ರಿ ಮಂತ್ರದಲ್ಲಿ 3 ಪಾದಗಳಿವೆ, ವ್ಯಾಹೃತಿ 1 ಪಾದ ಆಯಿತು, 4 ಪಾದಗಳಾಯಿತು. ಅದಕ್ಕೆ ಮುಂಚೆ ಇರುವಂತಹ ಪ್ರಣವ ಓಂಕಾರ ಬಂದರೆ ಅದು ಸೇರಿಸಿದರೆ 5 ಆಯಿತು, ಪಂಚಶಿಷ್ಯಗಳಂತೆ. ಸೊ ಈ ವಿಧವಾಗಿ 5 ವ್ಯವಧಾನ ಅಂದರೆ ಗ್ಯಾಪ್, ಒಂದಕ್ಕೆ ಮಧ್ಯೆ ಒಂದು ಕ್ಷಣಕಾಲ ಗ್ಯಾಪ್ ಅನ್ನು ಬಿಟ್ಟು ನಾವು ಮಂತ್ರವನ್ನು ಹೇಳಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಹೀಗೆ ನಾವು 5 ಗ್ಯಾಪನ್ನು ಬಿಟ್ಟು 5 ಭಾಗವಾಗಿ ಗಾಯತ್ರಿಯನ್ನು ಮಾಡಬೇಕು. ಆ ಕಾರಣದಿಂದ ಈ ಚತುಷ್ಪದ ಗಾಯತ್ರಿ ಅನ್ನೋದು ಈ 2 ಅಂಗಡಿಗಳ ವಿವರವನ್ನು ತಿಳಿದು ಮಾಡಬೇಕು ಅಂತೇಳಿ. ಇದೆಲ್ಲ ಹೇಳುವಾಗ ಹೆಂಗಸರಿಗೂ ನಮಗೆ ಗಾಯತ್ರಿ ಜಪದ ಅಧಿಕಾರವಿಲ್ಲವಲ್ಲ, ಅದು ಗಂಡಸರಿಗೆ ಮಾತ್ರ. ಮತ್ತು ಮಿಕ್ಕ ಹೆಂಗಸರು ಏನು ಮಾಡಬೇಕು? ಹೆಂಗಸರು ಗಾಯತ್ರಿ ಹೇಳಕ್ಕಿಲ್ಲವ? ಅವ್ರಿಗೆ ಮತ್ತೆ ಇದು ಹೇಗೆ ಅನ್ವಯವಾಗುತ್ತೆ? ಅವ್ರಿಗೆ ಗಾಯತ್ರಿ ಇಲ್ಲವ ಅಂದರೆ ಹೆಂಗಸರಿಗೂ ಗಾಯತ್ರಿ ಜಪ ಇದೆ. ಅವರಿಗೆ ಇರುವಂತಹದ್ದು ಪುರಾಣೋಕ್ತ ಗಾಯತ್ರಿ ಅಂತ ವೇದವ್ಯಾಸರೇ ಮಾಡಿದ್ದಾರೆ. ಪುರಾಣೋಕ್ತ ಗಾಯತ್ರಿಯಲ್ಲಿ ಈ ಗಾಯತ್ರಿ ಮಂತ್ರದ ಅರ್ಥ ವಿಸ್ತಾರ ಅದೇ ಹೇಳಿದ್ದಾರೆ, ಅದೇ ಭಾವನೆ ಹಾಗೆಯೇ ಹೇಳಿದ್ದಾರೆ. ಯೋ ದೇವಃ ಸವಿತಾ ಅಸ್ಮಾಕಂ ಧಿಯೋ ಧರ್ಮಾದಿ ಗೋಚರಾಹ ಪ್ರೇರಯೇತ್ ತಸ್ಯ ಭರ್ಗಸ್ಯ ತದ್ವರೇಣ್ಯಂ ಉಪಾಸ್ಮಹೆ ಅಂಥೇಳಿ ವ್ಯಾಸರಾಯರು ವೇದವ್ಯಾಸರು ಮಾಡಿದಂತಹ ಈ ವಿಷಯ. ಇದಕ್ಕೆ ಪುರಾಣ ಗಾಯತ್ರಿ ಅಂತ ಕರೀತಾರೆ. ಈ ಪುರಾಣೋಕ್ತ ಗಾಯತ್ರಿಯನ್ನು ಹೆಂಗಸರು ಮಾಡಬೇಕು. ಸೊ ಈ ವಿಧವಾಗಿ ಈ ಗಾಯತ್ರಿ ಎಲ್ಲರಿಗೂ ಅನ್ವಯವಾಗುವಂಥದ್ದು, ಗಂಡಸರು ಹೆಂಗಸರು ಎಲ್ಲರಿಗೂ ಅನ್ವಯವಾಗುವಂಥದ್ದು. ಈ ಗಾಯತ್ರಿ ಮಂತ್ರಕ್ಕೆ ದೇವತೆ ಯಾರಂದರೆ ನಾರಾಯಣನೇ ದೇವತೆ. ಅದಕ್ಕೆ ನಾವು ಧ್ಯಾನ ಶ್ಲೋಕ ಹೇಳುವಾಗ ಹೇಳೋದು ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವತಿ ನಾರಾಯಣ ಸಸಿದಾಸನ್ನಿವಿಷ್ಟ ಅಂತೇಳಿ ಹೇಳ್ತೀವಿ. ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪು ಧೃತಶಂಖಚಕ್ರ ಪ್ರೋದ್ಯಾಯಿತ ವರ್ಣಾಭತ್ ಸೂರ್ಯಮಂಡಲ ಮಧ್ಯಗ ಚಕ್ರ ಶಂಖ ಧರೋಂಕಸ್ಥ ದೋದ್ವಯೋ ಧ್ಯೇಯವಚ ಅಂಥೇಳಿ ಈ ವಿಧವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತೀವಿ. ಇದು 2 ಕೈಯ 4 ಕೈಯ ಅಂತ ಚಿಂತನೆ ಬರುತ್ತೆ. ಸೊ ಏನಂತ ಹೇಳಿದರೆ
ಸನ್ಯಾಸಿಗಳು ಮಾಡುವಾಗ ಅವರು ಎರಡು ಕೈ ಇರುವಂತಹ ನಾರಾಯಣನ ಧ್ಯಾನವನ್ನು ಮಾಡಬೇಕು. ಐ ಮೀನ್ ಸೊ ಸನ್ಯಾಸಿಗಳು ಮಾಡುವಾಗ 4 ಕೈ, ಗೃಹಸ್ಥರು ಮಾಡುವಾಗ 2 ಕೈ ಇರುವಂತಹ ನಾರಾಯಣನ್ನು ಧ್ಯಾನವನ್ನು ಮಾಡಬೇಕಂಥೇಳಿ ಸೊ ಈ ವಿಧವಾಗಿ ಹೇಳ್ತಾರೆ. ಸೊ ನಾವು ಅಂತಹ ಸವಿತೃಮಂಡಲದಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದಂತಹ ನಾರಾಯಣನ್ನು ನಾವು ಚಿಂತನೆ ಮಾಡಬೇಕು ಅಂಥೇಳಿ. ಸೊ ಈ ಹರಿಯ ಗಾಯತ್ರಿ ಪಾದಗಳನ್ನು ಅದೆಲ್ಲನ್ನು ತಿಳ್ಕೊಂಡು ಏಷ ಚತುಷ್ಪದ ಗಾಯತ್ರಿ ಅಂಥೇಳಿ ಇರುವಂತಹದ್ದು. ಸೊ ಈ ಪ್ರಸಿದ್ಧವಾದ 4 ಪಾದಗಳು ವ್ಯಾಕೃತಿ, ಭೂಹು ಭುವ ಸ್ವಹ ಅನ್ನೋದು. ಮಿಕ್ಕ ಮೂಲ ಗಾಯತ್ರಿ ಇರುವಂತಹ 3 ಪಾದಗಳು 3 ಶಕ್ತಿಗಳನ್ನು ತಿಳಿಸೋಕತ್ತೆ ನೋಡ್ರಿ. ತತ್ಸವಿತುರು ವರೇಣ್ಯಂ ಅನ್ನುವುದು ಭಗವಂತ. ತತ್ಸವಿತುರ್ ವರೇಣ್ಯಂ, ತತ ವ್ಯಕ್ತನಾಗಿದ್ದಾನೆ. ಸವಿತು ಎಲ್ಲವನ್ನೂ ಸೃಷ್ಟಿ ಮಾಡುವವನು. ವರೇಣ್ಯಂ ವರೇಣಿಯಂ 2 ಹೇಳ್ತಾರೆ. ನಾವು 24 ಅಕ್ಷರ ಆಗಬೇಕಂದ್ರೆ ವರೇಣಿಯಂ ಅಂತ ಪ್ರೊನೌನ್ಸ್ ಮಾಡಿದಾಗ 24 ಅಕ್ಷರ ಆಗುತ್ತೆ. ಸೊ ವರೇಣ್ಯಂ ಅನ್ನೋದು ವರೇಣಿಯಂ ಆಗುತ್ತೆ. ಆ ಕಾರಣದಿಂದ 2ಕ್ಕೂ ಅರ್ಥ ಹೊಂದೆ. ಸರ್ವೋತ್ತಮನಾದವನು, ಸರ್ವಶ್ರೇಷ್ಠನಾದವನು ಅಂತ ಸರ್ವೋತ್ತಮ ಭಗವಂತನ ಸರ್ವೋತ್ತಮ ಅನ್ನುವ ವಿಷಯವನ್ನು ತಿಳಿಸುವಂಥದ್ದಾಗಿದೆ. ಸೊ ಈ ವಿಧವಾಗಿ ಭಗವಂತನ ಬಗ್ಗೆ ನಮಗೆ ಜ್ಞಾನ ಕೊಡುತ್ತಾದ ಕಾರಣ ಇದಕ್ಕೆ ಜ್ಞಾನಶಕ್ತಿಗೆ ನಿದರ್ಶಕವಾಗಿರುವಂತಹದ್ದಾಗಿದೆ. ಅದಾದ ಮೇಲೆ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿದರೆ ಇದು ಕ್ರಿಯಾಶಕ್ತಿ. ಸೊ ಭರ್ಗೋ ದೇವಸ್ಯ ನಾವು ಏನು ಮಾಡಬೇಕು? ಸರಿ, ಭಗವಂತನ ಜ್ಞಾನ ಪಡೆದ ಮೇಲೆ ಏನು ಮಾಡಬೇಕು? ಧ್ಯಾನವನ್ನು ಮಾಡಬೇಕು. ಸೊ ಭರ್ಗೋ ಭರಣ ಗಮನಾತ್ ಭರ್ಗ, ಅವನು ಎಲ್ಲರನ್ನು ತುಂಬಿಸುವವನು, ಎಲ್ಲ ಕಡೆ ವ್ಯಾಪ್ತ ಗಮನ ತಿಳುವಳಿಕೆ ಕೊಡ್ತಾನೆ, ವ್ಯಾಪ್ತನಾಗಿ ಇದ್ದು ತಿಳುವಳಿಕೆಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಅಂತಹ ಭರಣಗಮನ ಶಕ್ತಿ ಇರುವಂತಹ ಭಗವಂತನನ್ನು ದೇವಸ್ಯ ದಿವು ಕ್ರೀಡಾಯಾಮ್ ಅಂತೇಳಿ ಅಂತಹ ಎಲ್ಲ ಕ್ರೀಡೆಗಳನ್ನು ಮಾಡುವ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ ಬನ್ನಿ, ಲೆಟ್ ಅಸ್ ಮೆಡಿಟೇಟ್ ಅಪಾನ್ ಅಂತೇಳಿ. ಸೊ ಇದು ಕ್ರಿಯಾಶಕ್ತಿ. ಏನು ಮಾಡಬೇಕು? ಭಗವಂತನ ಧ್ಯಾನವನ್ನು ಮಾಡಬೇಕು. ಅಂತಹ ಭರ್ಗೋ ದೇವಸ್ಯ ಭರಣ ಗಮನ ಶಕ್ತಿ ಉಳ್ಳ ಭಗವಂತನ ಧ್ಯಾನವನ್ನು ಮಾಡಬೇಕು, ಮಾಡೋಣ ಬನ್ನಿ ಅಂತ ಹೇಳುತ್ತೆ. ಇದು ಕ್ರಿಯಾಶಕ್ತಿಯನ್ನು ಸೂಚಿಸುವಂತಹದ್ದಾಗಿದೆ ಈ ಪಾದ. ಧಿಯೋ ಯೋನಃ ಪ್ರಚೋದಯಾತ್. ಧಿಯ ಅಂದರೆ ಬುದ್ಧಿಗಳು, ಯಹ ಯಾರಾದರೆ, ನಹ ನಮ್ಮ ಅಂದರೆ ನಮ್ಮ ಬುದ್ಧಿಗಳನ್ನು, ಯಾರಾದರೆ ನಮ್ಮ ಬುದ್ಧಿಗಳನ್ನು, ಯಹ ನಹ ಧಿಯ ಯಾರಾದರೆ ನಮ್ಮ ಬುದ್ಧಿಗಳನ್ನು, ಪ್ರಚೋದಯಾತ್ ಪ್ರೇರಿಸುತ್ತಾನೋ. ಅಂದರೆ ನಮಗೆ ಈ ಗಾಯತ್ರಿ ಮಂತ್ರ ಜಪ ಮಾಡಬೇಕಂದ್ರೆ ಅದರ ಇಚ್ಛೆ ಬರಬೇಕು, ಇಚ್ಛಾಶಕ್ತಿಯನ್ನು. ಸೊ ಇಚ್ಛಾಶಕ್ತಿ ಪ್ರೇರಣೆಯನ್ನು ಮಾಡುವುದರ ಮೂಲಕವಾಗಿ ಭಗವಂತ ಈ ಇಚ್ಛೆಯ ಶಕ್ತಿಯನ್ನು ಕೊಡ್ತಾನೆ ನಮಗೆ. ಸೊ ಅದಕ್ಕೆ ಇದು ಇಚ್ಛಾಶಕ್ತಿಯನ್ನು ಸೂಚಿಸುವಂತಹ ಭಾಗವಾಗಿದೆ. ಈ ವಿಧವಾಗಿ ಈ 3 ಪಾದಗಳು ಮೂಲ ಮಂತ್ರದಲ್ಲಿರುವಂತಹದ್ದು 3 ವಿಷಯಗಳನ್ನು, ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿಗಳನ್ನು ತಿಳಿಸುವಂತಹದ್ದಾಗಿದೆ. ಇಂತಹ 4 ಪಾದಗಳ ಗಾಯತ್ರಿಯನ್ನು ಪ್ರಣವ ಸಮೋದಿರಿತರಾಗಿ ಬೃಹದ್ಭಾಷ್ಯದಲ್ಲಿ ಹೇಳಿದಂತೆ ವ್ಯಾಹೃತಿ, ಪ್ರಣವ, ಗಾಯತ್ರಿಯ 3 ಪಾದಗಳು ಎಲ್ಲವನ್ನು ಸೇರಿ ನಾವು ಭಗವಂತನ ಧ್ಯಾನವನ್ನು, ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಈ ವಿಧವಾಗಿ ಇರುವಂತಹ ಈ ಗಾಯತ್ರಿ ಮಂತ್ರದಲ್ಲಿ ಇರುವ ಈ ಗಾಯತ್ರಿ ಮಂತ್ರ 24 ಲೆಟರ್ಸ್, 24 ಅಕ್ಷರಗಳು. ಗಾಯತ್ರಿ ಅಂತ ಹೇಳಿದರೇನೆ ಛಂದಸ್ಸಿನಲ್ಲಿ ತಗೊಂಡ್ರೆ ಒಂದೊಂದು ಪಾದಕ್ಕೆ 6 ಅಕ್ಷರಗಳಿದ್ರೆ ಗಾಯತ್ರಿ ಅಂತ. ಹಾಗಾದರೆ 7 ಇದ್ದರೆ ಉಷ್ಣಿಕ್ ಅಂತ ಕರೀತಾರೆ, 8 ಇದ್ದರೆ ಅನುಷ್ಠುಪ್ ಅಂತ ಕರೀತಾರೆ. ಅದೇ ವಿಧವಾಗಿ 5 ಇದ್ದರೆ ಪಂಕ್ತಿ ಅಂತ ಕರೀತಾರೆ. 6 ಅಕ್ಷರಗಳಿದ್ರೆ ಗಾಯತ್ರಿ ಒಂದು ಪಾದಕ್ಕೆ. ಅಂದರೆ ಒಟ್ಟಿಗೆ ಎಲ್ಲ 4 ಪಾದಗಳು ಸೇರಿ 24 ಅಕ್ಷರಗಳಿರುತ್ತೆ. ಅದೇ ವಿಧವಾಗಿ 11 ಅಕ್ಷರಗಳಿದ್ರೆ ತ್ರಿಷ್ಟುಪ್ ಅಂತ ಕರೀತಾರೆ. 12 ಅಕ್ಷರಗಳು ಪಾದಕ್ಕಿದ್ರೆ ಜಗತಿ ಛಂದಸ್ಸು. ಈ ವಿಧವಾಗಿ ಒಂದೊಂದು ಛಂದಸ್ಸಿಗೆ ಹೆಸರಿದೆ. ಸೊ ಗಾಯತ್ರಿ ಅನ್ನೋದು ಛಂದಸ್ಸೂ ಆಗಿದೆ. ಛಂದೋಭಿಮಾನಿ ನೋಡ್ರಿ, ಹೆಸರು ಹಾಗಂದ್ರೆ ಗಾಯತ್ರಿ ಅನ್ನುವ ಛಂದಸ್ಸಿದೆ. ಗಾಯತ್ರಿ ಅನ್ನೋ ಛಂದಸ್ಸಿಗೆ ಗಾಯತ್ರಿ ಅನ್ನುವ ಒಂದು ದೇವತೆಯ ಅಭಿಮಾನಿ ದೇವತೆ, ಛಂದೋ ಅಭಿಮಾನಿ ದೇವತೆ ಇದ್ದಾಳೆ. ಹೆಸರು ಗಾಯತ್ರಿಯೇ. ಭಗವಂತನ ಹೆಸರು ಗಾಯತ್ರಿಯೇ. ಭಾರತೀ ದೇವಿಗೂ ಗಾಯತ್ರಿ ಅಂತ, ಸರಸ್ವತಿಗೂ ಗಾಯತ್ರಿ ಅಂತ ಹೆಸರಿದೆ, ಲಕ್ಷ್ಮಿಗೂ ಗಾಯತ್ರಿ ಅಂತ ಹೆಸರಿದೆ. ನಾವು ಕಾಂಟೆಕ್ಸ್ಚುವಲ್ ಆಗಿ ತಗೋಬೇಕು. ಎಲ್ಲಿ ಗಾಯತ್ರಿ ಅಂತ ಶಬ್ದ ಬಂದರೆ ಯಾರನ್ನು ತಿಳಿಸಿಕೊಡುತ್ತೆ. ಸೊ ಸೇಮ್ ಗಾಯತ್ರಿ, ಎಲ್ಲವೂ ಹೆಸರು ಒಂದೇ. ಗಾಯತ್ರಿ ಛಂದಸ್ಸು, ಗಾಯತ್ರಿ ಛಂದೋಭಿಮಾನಿ ದೇವತೆ, ಗಾಯತ್ರಿ ಭಾರತೀ ದೇವಿ, ಗಾಯತ್ರಿ ಸರಸ್ವತಿ ದೇವಿ, ಗಾಯತ್ರಿ ಲಕ್ಷ್ಮೀ ದೇವಿ, ಗಾಯತ್ರಿ ನಾರಾಯಣ. ಸೊ ಇಲ್ಲಿ ನಮಗೆ ಗಾಯತ್ರಿ ಮಂತ್ರದಲ್ಲಿ ಬರುವಂತಹದ್ದು ನಾರಾಯಣ, ನಾರಾಯಣ, ನಾರಾಯಣ. ಸೊ ಗಾಯತ್ರಿಯಲ್ಲಿ ಎಲ್ಲೆಲ್ಲ ಬರುವಂತಹದ್ದು ನಾರಾಯಣ. ಈ ವಿಧವಾಗಿ ಈ ಗಾಯತ್ರಿ ಮಂತ್ರ ನಾರಾಯಣ
ಪ್ರತಿಪಾದನೆ ಮಾಡುವಂಥ ಈ ಗಾಯತ್ರಿ ಮಂತ್ರವು ಗಾಯತ್ರಿ ಛಂದಸ್ಸಿನಲ್ಲಿಯೇ ಇದೆ. 24 ಅಕ್ಷರಗಳು, 24 ಲೆಟರ್ಸು. ಆ ಒಂದೊಂದು ಅಕ್ಷರಕ್ಕೇ ಅಭಿಮಾನಿ ದೇವತೆಗಳಿದ್ದಾರೆ. ಅಲ್ಲಿ ಒಂದು ಪ್ರತಿಪಾದ್ಯವಾದ ಒಂದು ಹರಿಯ ರೂಪವೂ ಇದೆ, ಹರಿರೂಪಗಳ ಬಣ್ಣವೂ ಇದೆ, ತತ್ವವೂ ಇದೆ. ಯಾವ ತತ್ವ ಅಂಥೇಳಿ ಅದರ ಮೂಲಕವಾಗಿ ನಮಗೆ ಮುಖ್ಯವಾಗಿ ಪರಿಹಾರವಾಗುವ ಪಾಪಗಳು, ಎಂಥ ಪಾಪಗಳನ್ನು ಆ ಅಕ್ಷರ ಪರಿಹಾರ ಮಾಡುತ್ತೆ ಅಂಥೇಳಿ ಒಂದೊಂದು ಅಕ್ಷರಕ್ಕೂ ಕೂಡ ಗಾಯತ್ರಿಯಲ್ಲಿರುವ ಒಂದೊಂದು ಅಕ್ಷರಕ್ಕೂ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಒಂದು ಸಂಕ್ಷೇಪವಾಗಿ ಬ್ರೀಫಾಗಿ ನೋಡೋಣ. ತತ್ ಅಂತ ಶುರುವಾಗುತ್ತೆ ಮೊದಲನೇ ಅಕ್ಷರ. ತತ್ ಭಗವಂತನ ವ್ಯಾಪ್ತಿಯನ್ನು ತಿಳಿಸುವಂತಹದ್ದು. ಇದಕ್ಕೆ ಅಭಿಮಾನಿ ದೇವತೆ ಬ್ರಹ್ಮದೇವರು, ಇಲ್ಲಿರುವಂತಹ ಹರಿಯ ರೂಪ ಕೇಶವರೂಪ, ಅಲ್ಲಿರುವಂತಹ ಹರಿರೂಪದ ವರ್ಣ ಬಣ್ಣ ಶ್ವೇತ ಬಣ್ಣ, ಅಲ್ಲಿರುವಂತಹ ತತ್ವ ನಯನ ತತ್ವ. ಅದು ಜಪ ಮಾಡುವುದರ ಮೂಲಕ ಆ ಅಕ್ಷರದಿಂದ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗುತ್ತೆ ಅಂಥೇಳಿ. ಎರಡನೇ ಅಕ್ಷರ ಸ ಅನ್ನುವುದು, ಅದಕ್ಕೆ ಅಭಿಮಾನಿ ದೇವತೆ ಪ್ರಾಣದೇವರು, ಅಲ್ಲಿರುವಂತಹ ಹರಿಯ ರೂಪ ನಾರಾಯಣ ರೂಪ, ಅಲ್ಲಿರುವಂತಹ ಬಣ್ಣ ಲೋಹಿತ ಬಣ್ಣ, ಒಂದು ವಿಧವಾದಂತಹ ಕೆಂಪದು. ಸೊ ಅದಾದ ಮೇಲೆ ಅಲ್ಲಿರುವ ತತ್ವ ನಾಸಿಕ ತತ್ವ. ಇದರ ಮೂಲಕವಾಗಿ ಪರಸ್ತ್ರೀ ಗಮನಾದಿ ದೋಷಗಳು ಪರಿಹಾರವಾಗುತ್ತೆ. ಅದಾದ ಮೇಲೆ ಮೂರನೇ ಅಕ್ಷರ ಅದು ವಿ, ತತ್ ಸ ವಿ, ಮೂರನೇ ಅಕ್ಷರ ವಿ ಅನ್ನುವುದು. ಅದಕ್ಕೆ ಅಭಿಮಾನಿ ದೇವತೆ ಶಂಕರ ರುದ್ರದೇವರು. ಆ ಅಭಿಮಾನಿ ಅಲ್ಲಿರುವಂತಹ ಭಗವಂತನ ರೂಪ ಮಾಧವ ರೂಪ ಅದು ಇರುವಂತಹದ್ದು. ಇದು ಅದರ ಬಣ್ಣ ಕಜ್ಜಲ ಬಣ್ಣ ಅಂತಾರೆ, ಒಂದು ವಿಧವಾದಂತಹ ಕಾಡಿಗೆ ಬಣ್ಣ ಅಂತ, ಕಾಡಿಗೆ ಅಂತ, ಕಾಡಿಗೆಯ ಬಣ್ಣ ಆಲ್ಮೋಸ್ಟ್ ಬ್ಲ್ಯಾಕ್ ಇರುವಂತಹದ್ದು. ಅದಕ್ಕೆ ಇರುವಂತಹ ತತ್ವ ಯಾವ ತತ್ವದಲ್ಲಿದೆ ಅಂತಿದೆ, ರಸನ ತತ್ವದಲ್ಲಿರುವಂತಹದ್ದು. ಅದರ ಮೂಲಕವಾಗಿ ಏನು ಪಾಪ ಪರಿಹಾರವಾಗತ್ತಂದರೆ ಸುವರ್ಣಹರಣ ಬಂಗಾರವನ್ನು ಕದಿಯುವುದು, ಸ್ಟೀಲಿಂಗ್ ದ ಗೋಲ್ಡ್, ಅಂತಹ ಪಾಪಗಳ ನಾಶವಾಗುತ್ತೆ. ಅದಾದಮೇಲೆ ನಾಲ್ಕನೇ ಅಕ್ಷರ ತೃ ಅನ್ನುವುದು, ತತ್ಸವಿ ತೃ ಅಂದರೆ ಆ ಅಕ್ಷರದಲ್ಲಿ ಇರುವಂತಹ ಅಭಿಮಾನಿ ದೇವತೆ ಇಂದ್ರ. ಆ ಅಕ್ಷರಕ್ಕೆ ಅಭಿಮಾನಿ ದೇವತೆ ಇಂದ್ರ. ಅಲ್ಲಿರುವಂತಹ ಭಗವಂತನ ರೂಪ ಗೋವಿಂದ ರೂಪ. ಆ ಗೋವಿಂದ ರೂಪದ ಬಣ್ಣ ರಕ್ತ ಬಣ್ಣ. ನಮಗೆ ಈ ರೂಪಗಳಲ್ಲಿ ಬೇರೆ ಕಡೆ ಬೇರೆ ಬಣ್ಣಗಳು ಬರಬಹುದು. ಇಲ್ಲಿ ಹೇಳುವಾಗ ಇಲ್ಲಿನ ಚಿಂತನೆ ಮಾತ್ರ ಮಾಡಬಹುದು. ಸೊ ಬೇರೆ ಕಡೆ ಬೇರೆ ಬಣ್ಣ ಬಂತಲ್ಲವ ಈ ರೂಪಕ್ಕೆ ಅಂತೆಲ್ಲ ಬಂದರೆ ಆ ಡಿಫರೆನ್ಸನ್ನು ಇಲ್ಲಿ ಇರುವ ಭಗವದ್ ರೂಪದ ಚಿಂತನೆ. ಸೊ ಅದೇ ಹೆಸರಿನಿಂದ ಭಗವಂತನ ಹೇಗಾದರೆ ನಾವು ವ್ಯಾಪೃತ ರೂಪಗಳಲ್ಲಿ ಈ ಹೆಸರುಗಳು ಬರುತ್ತೆ, ಈ ವಿಧವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಬರುತ್ತೆ. ಸೊ ಇಲ್ಲಿ ಇರುವಂತಹದ್ದು 24 ಆ್ಯಕ್ಚುಲ್ ಆಗಿ ವ್ಯಾಪೃತ ರೂಪಗಳಿರುವಂಥ ಕೇಶವನಾರಾಯಣನ ಅದೇ ರೂಪಗಳು ಬರುತ್ತೆ. ಸೊ ಬೇರೆ ಕಡೆ ಉದಾಹರಣೆಗೆ ನರಸಿಂಹ ಅಂತ ಹೇಳಿದರೆ, ಈ ನರಸಿಂಹ ನಿಜವಾಗಿ ನರಸಿಂಹದ ರೂಪದಲ್ಲಿರುವಂಥ, ಇದು ನರಸಿಂಹ ಅನ್ನೋದು ಬೇರೆ ವಿಧವಾಗಿರುವಂತಹದ್ದು ನಾರಸಿಂಹ ರೂಪ. ಸೊ ಇದನ್ನು ನಾವು ಅವತಾರದ ನರಸಿಂಹ ಜೊತೆಯಲ್ಲಿ ಕನ್ಫ್ಯೂಸ್ ಆಗಕೂಡದು. ಇದು ವ್ಯಾಪೃತ ರೂಪಗಳು. ಸೊ ಈ ದೃಷ್ಟಿಯಿಂದ ನಾವು ಇದನ್ನು ಜ್ಞಾಪ್ತಿಯಲ್ಲಿ ಇಟ್ಕೋಬೇಕು. ಸೊ ಗೋವಿಂದ ರಕ್ತ ಬಣ್ಣದಲ್ಲಿದ್ದಾನೆ, ಅಂದರೆ ಕೆಂಪು ಬಣ್ಣ. ಶ್ರವಣ ಇಂದ್ರಿಯ ಶ್ರವಣ ತತ್ವ ಅಲ್ಲಿರುವಂಥದ್ದು ಸಂಬಂಧಪಟ್ಟ ತತ್ವ. ಇದರ ಮೂಲಕವಾಗಿ ಪರದಾರಾಗಮನ ಮುಂತಾದ ದೋಷಗಳು ಪರಿಹಾರವಾಗುತ್ತೆ. 5ನೇ ಅಕ್ಷರ ವ ಅನ್ನುವ ಅಕ್ಷರ, ಅದಕ್ಕೆ ಅಭಿಮಾನಿ ದೇವತೆ ಗಣೇಶ. ಆ ಗಣೇಶನಲ್ಲಿರುವಂತಹ ಭಗವಂತನ ರೂಪ ವಿಷ್ಣು ರೂಪ. ಆ ವಿಷ್ಣು ರೂಪ ಅಲ್ಲಿರುವಂತಹ ಬಣ್ಣ ನೀಲ ಬಣ್ಣ. ಅದರ ತತ್ವ ಚರ್ಮ ತತ್ವ. ಗುರುಪತ್ನಿ ಗಮನಾದಿ ದೋಷಗಳು ಅದರಿಂದ ಪರಿಹಾರವಾಗುತ್ತೆ. 6ನೇ ಅಕ್ಷರ ರೇ ಅನ್ನುವ ಅಕ್ಷರ. ಆ ರೇ ಅನ್ನುವ ಅಕ್ಷರ ಅದಕ್ಕೆ ಅಭಿಮಾನಿ ದೇವತೆ ಆದಿತ್ಯ. ಅಲ್ಲಿರುವಂತಹ ಭಗವಂತನ ರೂಪ ಮಧುಸೂದನ ರೂಪ. ಅದರ ಬಣ್ಣ ಕ್ಷೀರದ ಬಣ್ಣ, ಆಲ್ಮೋಸ್ಟ್ ವೈಟ್ ಬಿಳಿ ಬಣ್ಣ. ಸೊ ಅಲ್ಲಿರುವಂತಹ ತತ್ವ ಪಾಣಿತತ್ವ ಕೈಗಳು. ಅದರ ಮೂಲಕವಾಗಿ ಬರುವ ಅದು ಏನು ಪಾಪಗಳನ್ನು ಪರಿಹಾರ ಮಾಡುತ್ತೆ, ಭಕ್ಷಣಾದಿ ಪಾಪಗಳನ್ನು ತಿನ್ನಕೂಡದ್ದು ತಿಂತೀವಲ್ಲವ ಅಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹದ್ದಾಗತ್ತೆ ಆ ಅಕ್ಷರದ ಮೂಲಕವಾಗಿ. 7ನೇ ಅಕ್ಷರ ನೀ ಅನ್ನುವ ಅಕ್ಷರ. ಇದಕ್ಕೆ ಅಭಿಮಾನಿ ದೇವತೆ ಪಾರ್ವತಿ ದೇವಿ. ಅಲ್ಲಿರುವಂತಹ ಭಗವಂತನ ರೂಪ ತ್ರಿವಿಕ್ರಮ ರೂಪ. ಅದರ ಬಣ್ಣ ಸ್ವರ್ಣ ಬಣ್ಣ. ಅದಕ್ಕೆ ಸಂಬಂಧಪಟ್ಟ ತತ್ವ ಪಾದತತ್ವ, ಕಾಳುಗಳು, ಫೀಟ್ ಅಂತೀವಲ್ಲ ಪಾದತತ್ವ. ಇದು ಪರಿಹಾರ ಮಾಡುವಂತಹ ಪಾಪಗಳು ಅನ್ನನಿಂದ ನಾವು ಅನ್ನವನ್ನು ಅಯ್ಯೋ ಇದು ಸರಿ ಆಗಿಲ್ಲ ಸರಿ ಅನ್ನವನ್ನೇ ನಿಂದನೆ ಮಾಡುವಂತಹ ಪಾಪ, ಅಂತಹ ಪಾಪಗಳನ್ನು ಪರಿಹಾರ ಮಾಡುತ್ತೆ ಈ ಅಕ್ಷರ. ಅದಾದ ಮೇಲೆ ಯಂ ವರೇಣಿಯಂ. ಸೊ ವರೇಣ್ಯಂ ಅನ್ನೋದು ವರೇಣಿಯಂ ಅಂತ ಬಿಡಿಸಿದ್ದಾರೆ. ಯಂ ಅನ್ನುವುದು ಈ ಯಂ ಅನ್ನುವ ಅಕ್ಷರಕ್ಕೆ ಅಭಿಮಾನಿ ದೇವತೆ ಶೇಷ. ಅಲ್ಲಿರುವಂತಹ ಭಗವಂತನ ರೂಪ ವಾಮನ ರೂಪ.
ಅದರ ಬಣ್ಣ ಇದು ಕೂಡ ಸ್ವರ್ಣ ಬಣ್ಣವೇ ಆಗಿದೆ. ಅಲ್ಲಿಗೆ ತತ್ವ ವಾಯುತತ್ವ, ವಾಯುತತ್ವ ಪಾಯುತತ್ವ ಅಂತಿರಬೇಕು. ಪಾಯು ಉಪಸ್ಥ, ಯಾಕಂದರೆ ರಸನ ಶ್ರವಣ ಪಂಚ ಕರ್ಮೇಂದ್ರಿಯಗಳು, ಆಮೇಲೆ ಜ್ಞಾನೇಂದ್ರಿಯಗಳು, ಆದಮೇಲೆ ಪಂಚ ಕರ್ಮೇಂದ್ರಿಯಗಳು ಬರುತ್ತೆ. ಸೊ ಪಾಣಿ ಆಯಿತು, ಪಾದ ಆಯಿತು, ಪಾಯು. ಆ ಪಾಯುನ ಅದಕ್ಕೆ ಸಂಬಂಧಪಟ್ಟ ತತ್ವ. ಅದು ಅನ್ನತ್ಯಾಗಾದಿ ದೋಷಗಳನ್ನು ಪರಿಹಾರ ಮಾಡುತ್ತೆ. 9ನೇ ಅಕ್ಷರ ಭ ಅನ್ನುವ ಅಕ್ಷರ, ಅದರ ಅಭಿಮಾನಿ ದೇವತೆ ಪ್ರಜಾಪತಿ, ಅಲ್ಲಿರುವ ಭಗವದ್ರೂಪ ಶ್ರೀಧರ, ಅದರ ಬಣ್ಣ ಕೇತಕಿ, ಅಲ್ಲಿರುವಂತಹ ಭಗವದ್ರೂಪದ ಬಣ್ಣ ಕೇತಕಿ ಬಣ್ಣ. ಇದರ ತತ್ವ ಸಂಬಂಧಪಟ್ಟ ತತ್ವ ಉಪಸ್ಥ ತತ್ವ. ಇದು ಜ್ಞಾನನಿಂದೆ, ಜ್ಞಾನವನ್ನು ಬಯ್ಯುವುದು, ಅಂತಹ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಅದಾದ ಮೇಲೆ ಭರ್ಗೋ ಅನ್ನುವ ಶಬ್ದ, ಅದು 10ನೇ ಅಕ್ಷರ, ಅದರ ಅಭಿಮಾನಿ ದೇವತೆ ಬುಧ, ಅಲ್ಲಿರುವಂತಹ ಸಂಬಂಧಪಟ್ಟ ಭಗವದ್ರೂಪ ಹೃಷಿಕೇಶ ರೂಪ, ಆ ರೂಪದ ಬಣ್ಣ ಕಾಂಚನ ಬಣ್ಣ. ಅದಕ್ಕೆ ಸಂಬಂಧಪಟ್ಟ ತತ್ವ ವಾಕ್ತತ್ವ. ಇದು ಗುರುನಿಂದೆ ಮುಂತಾದ ಪಾಪಗಳನ್ನು ಪರಿಹಾರ ಮಾಡುತ್ತೆ. 11ನೇ ಅಕ್ಷರ ದೇ ಅನ್ನುವುದು, ಅಲ್ಲಿರುವಂತಹ ಅಭಿಮಾನಿ ದೇವತೆ ಶನಿದೇವರು, ಅಲ್ಲಿರುವಂತಹ ಭಗವಂತನ ರೂಪ ಪದ್ಮನಾಭ ರೂಪ, ಅದರ ಬಣ್ಣ ಶ್ವೇತ ಬಣ್ಣ, ಅದರ ತತ್ವ ಮನತ್ತತ್ವ. ಅದು ಶಿಶು ಹತ್ಯ, ಅಂದರೆ ಚಿಕ್ಕ ಮಗುವನ್ನು ಕೊಳ್ಳುವುದು ಇತ್ಯಾದಿ ಪಾಪಗಳನ್ನು ಪರಿಹಾರ ಮಾಡುತ್ತೆ. 12ನೇ ಅಕ್ಷರ ವಾ ಅನ್ನುವುದು, ಅಲ್ಲಿ ಅಭಿಮಾನಿ ದೇವತೆ ಗುರು, ಆ ಭಗವದ್ರೂಪ ದಾಮೋದರ ರೂಪ, ಅದರ ಬಣ್ಣ ತಾಮ್ರ ಬಣ್ಣ, ಅದರ ತತ್ವ ಪೃಥ್ವಿ ತತ್ವ, ಪಶು ಹತ್ಯಾದಿ ದೋಷಗಳನ್ನು ಪರಿಹಾರ ಮಾಡುತ್ತೆ. ಅದಾದ ಮೇಲೆ ಅಕ್ಷರ ಸ್ಯ ಅನ್ನುವುದು, ಅದರ ಅಭಿಮಾನಿ ದೇವತೆ ಅರ್ಯಮ, ಅಲ್ಲಿರುವ ಭಗವಂತನ ರೂಪ ಸಂಕರ್ಷಣ, ಅದರ ಬಣ್ಣ ತಾಮ್ರದ ಬಣ್ಣ, ಅಲ್ಲಿರುವ ಸಂಬಂಧಪಟ್ಟ ತತ್ವ ಜಲತತ್ವ, ತೀರ್ಥಾದಿಗಳು. ಅದರಲ್ಲಿ ತೀರ್ಥಕ್ಕೆ ಹೋದಾಗ, ಪುಣ್ಯಕ್ಷೇತ್ರಗಳು ತೀರ್ಥಗಳಕ್ಕೆ ಹೋದಾಗ ಅಲ್ಲಿ ನಾವು ಮಾಡುವಂತಹ ಪಾಪಗಳು ಯಾವುದಿದೋ ಆ ಪಾಪಗಳನ್ನು ಪರಿಹಾರ ಮಾಡುವಂತಹದ್ದಾಗಿದೆ. ನೆಕ್ಸ್ಟು ಅಕ್ಷರ ಧಿ ಅನ್ನುವುದು, ಅದರ ಅಭಿಮಾನಿ ದೇವತೆ ಜಮದಗ್ನಿ, ಅಲ್ಲಿರುವಂತಹ ಭಗವಂತನ ರೂಪ ವಾಸುದೇವ ರೂಪ, ಅದರ ಬಣ್ಣ ಮೇಷ ಬಣ್ಣ, ಅದು ತೇಜತತ್ವಕ್ಕೆ ಸಂಬಂಧಪಟ್ಟದ್ದು. ನಾವು ದಾರಿಯಲ್ಲಿ ಹೋಗುವಾಗ ಮಾಡುವಂತಹ ಪಾಪಗಳು ಯಾವುದಿದೆ ಅವೆಲ್ಲವೂ ಪರಿಹಾರವಾಗುತ್ತೆ. ಅದಾದ ಮೇಲೆ ಅಕ್ಷರ ಮ ಅನ್ನುವ ಅಕ್ಷರ, ಅದರ ಅಭಿಮಾನಿ ದೇವತೆ ಕಾಮ, ಅದಕ್ಕೆ ಭಗವದ್ರೂಪ ಪ್ರದ್ಯುಮ್ನ ರೂಪ, ಅದರ ಬಣ್ಣ ಸ್ವರ್ಣ ಬಣ್ಣ, ಅಲ್ಲಿರುವಂತಹ ತತ್ವ ವಾಯುತತ್ವ. ಅದಕ್ಕೆ ಅದು ಮಿಥ್ಯಾಜ್ಞಾನವನ್ನು ದೂರ ಮಾಡುತ್ತೆ. ಮಿಥ್ಯಾಜ್ಞಾನದಿಂದ ಬರುವಂತಹ ಪಾಪಗಳು ಯಾವುದು ಮಾಡಿದ್ದೀವೋ ಅವೆಲ್ಲವನ್ನು ದೂರ ಮಾಡುತ್ತೆ. ನೆಕ್ಸ್ಟ್ ಅಕ್ಷರ ಹಿ ಅನ್ನುವುದು, ಅಲ್ಲಿ ಇರುವಂತಹ ಅಭಿಮಾನಿ ದೇವತೆ ಧರ್ಮ, ಭಗವಂತನ ರೂಪ ಅನಿರುದ್ಧ ರೂಪ, ಬಣ್ಣ ತಾಮ್ರಬರ್ಣ, ತತ್ವ ಆಕಾಶ ತತ್ವ, ಅಧಮ ಸ್ತ್ರೀಗಮನ ಪಾಪಗಳನ್ನು ಪರಿಹಾರ ಮಾಡುವಂತಹದ್ದು. ನೆಕ್ಸ್ಟ್ ಅಕ್ಷರ ಧಿ ಅನ್ನುವುದು, ಅಲ್ಲಿರುವಂತಹ ಅಭಿಮಾನಿ ದೇವತೆ ಮನು, ಭಗವಂತನ ರೂಪ ಪುರುಷೋತ್ತಮ ರೂಪ, ಬಣ್ಣ ಗೌರಬಣ್ಣ. ಗೌರಬಣ್ಣ ಅಂದರೆ ಒಂದು ವಿಧವಾದ ಆಲ್ಮೋಸ್ಟ್ ವೈಟ್ ಆಗಿರುವಂತಹದ್ದು. ಗಂಧ ತತ್ವ, ಸಜ್ಜನ ನಿಂದೆಯನ್ನು ಪರಿಹಾರ ಮಾಡುತ್ತೆ. ಯೋ ಅನ್ನುವುದು ನೆಕ್ಸ್ಟ್ ಅಕ್ಷರ, ಅದು ಅಭಿಮಾನಿ ದೇವತೆ ಪಿತೃದೇವತೆಗಳು, ಭಗವಂತನ ರೂಪ ಅಧೋಕ್ಷದ ರೂಪ, ಬಣ್ಣ ತಿಲವದ ಬಣ್ಣ, ಅದರ ರಸ ಅನ್ನೋದು ಟೇಸ್ಟ್ ಅಂತೀವಲ್ವ, ಅದಕ್ಕೆ ತತ್ವ. ಅದು ಸತ್ಕರ್ಮ ಲೋಪ ಮುಂತಾದ ಪಾಪಗಳನ್ನು ದೂರ ಮಾಡುತ್ತೆ. ಯೋ ಅನ್ನುವುದು ಮತ್ತು ಧಿಯೋ ಯೋ ನಹ, ಸೊ ಯೋ ಮತ್ತು ಬರುತ್ತೆ. ಅದರ ಅಭಿಮಾನಿ ದೇವತೆ ವಾಯುದೇವರು, ಅದರಲ್ಲಿ ಒಂದು ಭಗವದ್ರೂಪ ನಾರಸಿಂಹ ರೂಪ, ಬಣ್ಣ ಧೂಮ್ರ ಬಣ್ಣ. ಧೂಮ್ರ ಅಂದರೆ ಒಂದು ಹೊಗೆಯ ಬಣ್ಣ ಇದ್ದಂತೆ ಅಂತಹ ಬಣ್ಣ. ಅದು ರೂಪತತ್ವಕ್ಕೆ ಸಂಬಂಧಪಟ್ಟದ್ದು. ಅದು ಮಾನಸ ದೋಷಗಳು ಯಾವುದಿದೆ ಅಂತಹ ಮಾನಸಿಕ ಪಾಪಗಳನ್ನು ಪರಿಹಾರ ಮಾಡುವಂಥದ್ದಾಗಿದೆ. ನೆಕ್ಸ್ಟ್ ಅಕ್ಷರ ನಹ ಅನ್ನುವುದು, ಇದು ಈಶಾನ್ಯ ಅಭಿಮಾನಿ ದೇವತೆ ಭಗವದ್ರೂಪ ಅಚ್ಯುತ, ಅಲ್ಲಿರುವಂತಹ ಬಣ್ಣ ರಕ್ತ ಬಣ್ಣ, ಅದು ಸ್ಪರ್ಶ ಅನ್ನುವುದು ತತ್ವ. ಇದು ಜಲಪಾನ ಅಂದರೆ ನಿಷಿದ್ಧವಾದ ಜಲವನ್ನು ಕುಡಿಯುವುದು, ನೀರನ್ನು ಕುಡಿಯುವುದು ಇತ್ಯಾದಿಗಳನ್ನು ಆ ಪಾಪಗಳನ್ನು ಪರಿಹಾರ ಮಾಡುತ್ತೆ. ನೆಕ್ಸ್ಟ್ ಅಕ್ಷರ ಪ್ರ ಅನ್ನುವುದು, ಇದು ಮನ್ಮಥ, ಇದರ ಅಭಿಮಾನಿ ದೇವತೆ ಮನ್ಮಥ, ಭಗವಂತನ ರೂಪ ಜನಾರ್ದನ ರೂಪ. ಜನಾರ್ದನ ರೂಪ ಬಣ್ಣವು ಕೂಡ ರಕ್ತ ಬಣ್ಣ. ಅದಾದ ಮೇಲೆ ಶಬ್ದ ತತ್ವಕ್ಕೆ ಸಂಬಂಧಪಟ್ಟದ್ದು, ಮದ್ಯಪಾನಾದಿ ದೋಷಗಳನ್ನು ಪರಿಹಾರ ಮಾಡುತ್ತೆ. ಚೋ ಅಂತ ಹೇಳಿದೆ ಲಕ್ಷ್ಮಣ ಅಭಿಮಾನಿ ದೇವತೆ, ಉಪೇಂದ್ರ ನಾಮಕ ಪರಮಾತ್ಮನ ರೂಪ ಅಲ್ಲಿರುವಂತಹದ್ದು. ಶ್ವೇತ ಬಣ್ಣ ಇರುವುದು, ಅದು ಅಹಂಕಾರ ತತ್ವ ಸಂಬಂಧಪಟ್ಟದ್ದು. ಅದು ಉತ್ಥಾನ ಕೃತಪ, ನಾವು ಏಳುವಾಗ
ಮಾಡುವಂತಹ ಪಾಪಗಳು ಯಾವುದು ಅತ್ಯಾದಿ ಅಂತಹ ಪಾಪಗಳನ್ನು ಪರಿಹಾರ ಮಾಡುತ್ತೆ. ದ ಅನ್ನುವುದು ನೆಕ್ಸ್ಟ್ ಅಕ್ಷರ, ಅದರ ಅಭಿಮಾನಿ ದೇವತೆ ವ್ಯಾನ, ಅಲ್ಲಿರುವಂತಹ ಭಗವದ್ರೂಪ ಹರಿ, ಅದರ ಬಣ್ಣ ಶಂಖದ ಬಣ್ಣ, ಅದು ಮಹತ್ತತ್ವಕ್ಕೆ ಸಂಬಂಧಪಟ್ಟದ್ದು, ನಾನಾ ಯೋನಿಕೃತವಾದ ಪಾಪಗಳನ್ನು ದೂರ ಮಾಡುತ್ತೆ. ಯಾತ್ ಅನ್ನೋದು ಕೊನೆಯ ಅಕ್ಷರ, ಅಲ್ಲಿ ಅಭಿಮಾನಿ ದೇವತೆ ಅನಿರುದ್ಧ, ಅದು ದೇವತೆ ಶ್ರೀಕೃಷ್ಣ, ರಕ್ತ ಬಣ್ಣ, ಅದು ಅವ್ಯಕ್ತ ತತ್ವವನ್ನು ಸಂಬಂಧಪಟ್ಟದ್ದು, ಸರ್ವ ಪಾಪ ಪರಿಹಾರಕವಾದದ್ದು ಅಂತೇಳಿ. ಹೀಗೆ ಇದು ಅಂದರೆ ನಮಗೆ ಇದು ಪ್ರಸಿದ್ಧವಾಗಿ ಒಂದು ಕೇಳುವಂಥದ್ದು. ಅಂದರೆ ಇದು ಮಾಡಿದರೆ ಇಷ್ಟೇ ಪಾಪಗಳಂದರೆ ಈ ಗಾಯತ್ರಿ ಮಂತ್ರ ಒಟ್ಟಿಗೆ ಹೇಳಿದೆ ಎಲ್ಲ ಬೇಸಿಕ್ಕಾಗಿ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ, ಪಾಪ ಪರಿಹಾರಕವಾದದ್ದು. ಆ ಕಾರಣದಿಂದ ನಮಗೆ ಬರುವ ಕಷ್ಟಗಳು ನಮ್ಮ ಪಾಪಗಳಿಂದ, ಆ ಪಾಪದ ಎಫೆಕ್ಟ್ ದೂರ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ಸೊ ಈ ವಿಧವಾಗಿ ಪಾಪ ಪರಿಹಾರಕವಾಗಿರುವುದರಿಂದ ಅದು ನಮಗೆ ಈ ವಿಧವಾಗ ಗಾಯತ್ರಿಯನ್ನು ನಾವು ಮಾಡಬೇಕಂಥೇಳಿ ಈ 2 ಅಂಗ್ರಿಗಳ ವಿವರವ ತಿಳಿದು ತರುವಾಯದಿ ಷಡ್ವಿಧ ರೂಪವ ಸಾದರದಲ್ಲಿ ಅನುದಿನ ಧ್ಯಾನಿಸುತ್ತಿಪ್ಪುದೆ. ಗಾಯತ್ರಿಗೆ ಷಡ್ವಿಧ ರೂಪ, ಷಟ್ಕುಕ್ಷಿ ಅಂತಿಲ್ಲ, ಷಡ್ವಿಧ ರೂಪ ಇದೆಲ್ಲ ಹೇಳ್ತಾರೆ. 6 ಏನು ಈ 6 ಅಂತ, ಎಲ್ಲಿ ಏನು ಈ 6 ರೂಪಗಳು ಏನು, ಷಡ್ವಿಧ ರೂಪ ಏನು ಅಂತ ಹೇಳಿದರೆ ಆಚಾರ್ಯರು ಛಾಂದೋಗ್ಯ ಭಾಷೆಯಲ್ಲಿ ಹೇಳ್ತಾರೆ, ಗಾಯತ್ರ್ಯ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯಸಪ್ರಭ ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತಾನಾಂ ಅವತಾರಗಃ ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶಿಷ್ಯಕಃ ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪಃ ಪೀತವರ್ಣಕಃ ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕಃ ಪಂಚಮಸ್ತತ್ ಹೃದಿಸ್ಥಶ್ಚ ಷಷ್ಠಃ ಹೃದಯ ನಾಮಕಃ ಅಂತೇಳಿ ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಮುಚ್ಯತೆ ಅಂಥೇಳಿ. ಈ ಷಡ್ವಿಧ ರೂಪಗಳು ಯಾವುದು ಅಂದರೆ ಗಾಯತ್ರಿಯಲ್ಲಿರುವಂತಹ ಸ್ತ್ರೀರೂಪ. ಅದೇ ವಿಧವಾಗಿ ಮೊದಲನೇದು ಮತ್ಸ್ಯಾದಿ ಅಂದರೆ ಮತ್ಸ್ಯ ಕೂರ್ಮವರಾಹ ಇತ್ಯಾದಿ ಅವತಾರಗಳು ವಿಶಿಷ್ಟ ರೂಪ ಯಾವುದಿದೋ ಅದು 2ನೇದು ರೂಪ. ಸ್ತ್ರೀರೂಪಿಯಾದಂತಹ ಹಯಗ್ರೀವ ರೂಪ ಭಗವಂತ, ಇವೆಲ್ಲವೂ ಭಗವಂತನಲ್ಲೇ ಸ್ತ್ರೀರೂಪಗಳು. ಸೊ ಸ್ತ್ರೀರೂಪನಾದ ಹಯಗ್ರೀವ ಭಗವಂತನ ರೂಪ. ಪೃಥ್ವಿಯಲ್ಲಿರುವಂತಹ ಪೀತವರ್ಣದ ರೂಪ. ಸೊ ಅದಕ್ಕೆ ನೋಡ್ರಿ, ಇದು ಪರಮಾತ್ಮ ಪುರುಷ ಹಯಗ್ರೀವವೂ ತಗೊಳ್ತಾನೆ ರೂಪ, ಸ್ತ್ರೀ ಹಯಗ್ರೀವ ರೂಪವೂ ತಗೊಳ್ತಾನೆ. ಹೀಗೆ ಭಗವಂತ ಅನಂತ ರೂಪಗಳು ಭಗವಂತ ಧಾರಣೆ ಮಾಡ್ತಾನೆ. ಸೊ 4ನೇದು ಪೃಥ್ವಿಯಲ್ಲಿರುವಂತಹ ಪೀತವರ್ಣದ ರೂಪ. 5ನೇದು ಜೀವಾಂತರ್ಗತನಾದಂತಹ ಶರೀರನಾಮಕವಾದ ರೂಪ. 6ನೇದು ಜೀವನ ಹೃದಯದಲ್ಲಿರುವಂತಹ ಹೃದಯ ನಾಮಕ ರೂಪ. ಈ ವಿಧವಾಗಿ ಈ 6 ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಭಗವಂತನನ್ನು. ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಅದೇ ಹೇಳ್ತಾರೆ, ಗಾಯತ್ರಿ ಭೂತ ವಾಕ್ ಪೃಥ್ವಿ ಶರೀರ ಹೃದಯ ಭೇದಾತ್ ಅಂತ ಹೇಳಿದಂತೆ ಅಲ್ಲಿ ಈ ಷಡ್ವಿಧ ಗಾಯತ್ರಿಯ ಚಿಂತನೆಯನ್ನು ಅಲ್ಲಿ ಸೂಚನೆ ಮಾಡಿದ್ದಾರೆ. ಅದೇ ವಿಧವಾಗಿ ಈ ನಾವು ಷಡ್ವಿಧ ಗಾಯತ್ರಿ ಅಂದರೆ ಇನ್ನೊಂದು ವಿಧವಾಗಿ ಕೂಡ ಹೇಗೆ ನೋಡ್ಬೋದು, ತ್ರಿಪದ ಗಾಯತ್ರಿ ಅಂತ ಯಾವುದು ಹೇಳಿದೆವೋ ಒಂದೊಂದು ಪಾದ ಆ ತ್ರಿಪದ ಆ ಗಾಯತ್ರಿಯಲ್ಲಿರುವ 3 ಪಾದಗಳನ್ನು ಒಂದೊಂದನ್ನು ಮತ್ತೆ ಎರಡೆರಡಾಗಿ ಬಿಡಿಸಿದರೆ 6 ಭಾಗಗಳಾಗತ್ತೆ. 6 ಭಾಗಗಳೇನು, ಉದಾಹರಣೆಗೆ ತತ್ಸವಿತು ಒಂದು ಭಾಗ, ವರೇಣಿಯಂ ಒಂದು ಭಾಗ, ಭರ್ಗೋದೇವಸ್ಯ 3ನೇ ಭಾಗ, ಧೀಮಹಿ 4ನೇ ಭಾಗ, ಧಿಯೋ ಯೋನಃ 5ನೇ ಭಾಗ, ಪ್ರಚೋದಯಾತ್ 6ನೇ ಭಾಗ. ಹೀಗೆ ಈ 6 ಭಾಗಗಳಿಂದ ಕೂಡುವಂತಹದ್ದು ಅಂತ ಹಾಗೂ 6 ಭಾಗವನ್ನು ನೋಡ್ಬೋದು. ಬಟ್ ಅದೇ ಒಂದು 6 ಗಾಯತ್ರಿ 6 ಭಾಗಗಳು. ಸೊ ಕೆಲವು ಜನ ಪ್ರಣವ ವ್ಯಾಪೃತಿ, ಆಮೇಲೆ 3 ಪಾದಗಳು ಮತ್ತು ಒಂದು ಪ್ರಣವ ಕೊನೆಯಾಗಿ ಈ ವಿಧವಾಗಿ 6 ಪಾದ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲ್ ಆಗಿ ಆಚಾರ್ಯರು ಹೇಳಿದ್ದನ್ನು ನಾವು ಮಾತ್ರ ಅದನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ 6 ವಿಧವಾದ ರೂಪಗಳನ್ನು ಚಿಂತನೆ ಮಾಡಬೇಕು. ಸೊ ಮಿಕ್ಕ 6 ರೂಪಗಳ ಚಿಂತನೆ ಸುಮ್ಮನೆ ನಾವು ಧ್ಯಾನಕ್ಕೆ ಅಷ್ಟೇ ಮಾಡೋದಷ್ಟೇ. ಈ 6 ರೂಪಗಳನ್ನು ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಪಂಚಜ್ಞಾನೇಂದ್ರಿಯಗಳು, ಮನಸ್ಸು ತಗೊಂಡ್ರೆ 6 ಇಂದ್ರಿಯಗಳಾಗತ್ತೆ. ಅದರ ಒಳಗಿರುವಂತಹ ಭಗವಂತ ರೂಪ ಅಂತ ಚಿಂತನೆ ಮಾಡೋದು. ಈ ವಿಧವಾಗಿ ಬೇರೆ ಬೇರೆ ವಿಧವಾದ ಚಿಂತನೆಯನ್ನು ನಾವು ಮಾಡಬಹುದು. ಒಟ್ಟಿಗೆ ಈ ಭಗವದ್ರೂಪಗಳ ಚಿಂತನೆಯನ್ನು ಮಾಡುವಾಗ ನಾವು ಏನು ಅಂದರೆ ಸಾದರದಲ್ಲಿ, ಅಂದರೆ ಆದರದಿಂದ, ಆದರ ಅಂದರೆ ಭಕ್ತಿ. ಸೊ ತರುವಾಯದಿ ಷಡ್ವಿಧ ರೂಪವ ಸಾದರದಲ್ಲಿ ಅನುದಿನ ಧ್ಯಾನಿಸುತ್ತಿಪ್ಪುದೇ ಫಲವಿದು ಬಾಳ್ದಕ್ಕೆ. ಸೊ ವರಗಾಯತ್ರಿ ನಾಮಕ ಹರಿಗೆ 2 ಅಂಗ್ರಿಗಳ ವಿವರವ ತಿಳಿದು ತರುವಾಯದಿ ಷಡ್ವಿಧ ರೂಪವ ಸಾದರದಲ್ಲಿ ಅನುದಿನ ಧ್ಯಾನಿಸುತ್ತಿಪ್ಪುದೇ ಫಲವಿದು ಬಾಳ್ದಕ್ಕೆ. ಸೊ ನಾವು ಆದರದಿಂದ ಭಕ್ತಿಯಿಂದ, ಅಂದರೆ ಯಾರೋ ಒಬ್ಬರು ಮಾಡ್ಬೇಕಂತ ಇದ್ರೆ ಮಾಡ್ಬೇಕನ್ನೋದು ಇಲ್ಲ, ಏನೋ ಅಯ್ಯೋ ಪಾಪ ಬಂದುಬಿಡುತ್ತೆ ಅಂತ ಹೆದರ್ಕೊಂಡು ಮಾಡುವುದು ಹಾಗಲ್ಲ. ಇದು ಮಾಡುವುದು ನನಗೆ ಆನಂದದಾಯಕ, ಇದು ಭಗವಂತನಿಗೆ ಪ್ರೀತಿಗಾಗಿ ಮಾಡ್ತೀನಿ, ಇದು ನಾನು ಮಾಡಲೇಬೇಕು ಅಂಥೇಳಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಅನುದಿನ ಪ್ರತಿದಿನವೂ ಕೂಡ ಈ ಭಗವಂತನ ಈ ರೂಪದ ಚಿಂತನೆ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಾದರದಲ್ಲಿ ಅನುದಿನ ಧ್ಯಾನಿಸುತ್ತಿಪ್ಪುದೇ ಫಲವಿದು ಬಾಳುವುದಕ್ಕೆ. ಈ ವಿಧವಾಗಿ ಧ್ಯಾನವನ್ನು ಮಾಡಬೇಕು.
ಸೊ ಹೀಗೆ ಧ್ಯಾನವನ್ನು ಮಾಡಿದಾಗ ನಮಗೆ ಬರಬೇಕಾಗಿದ್ದ ಭಾವನೆ ಹೇಗಿರಬೇಕು, ಎಂಥ ಭಾವನೆಯಿಂದ ಈ ಧ್ಯಾನವನ್ನು ಮಾಡಬೇಕು ಅನ್ನುವುದನ್ನು ನೆಕ್ಸ್ಟ್ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟು ಭಗವಂತನ ರೂಪಗಳ ಚಿಂತನೆ ಮಾಡಿದಾಗ ಪರವಶರಾಗಿ ನಾವು ವಿ ಗೆಟ್ ಸೋ ಎಕ್ಸೈಟೆಡ್, ವಿ ಗೆಟ್ ಸೋ ಒಂಥರಹ ಓವರ್ವೆಲ್ಮಿಂಗ್ ಥಾಟ್ ಬರುತ್ತೆ. ಆವಾಗ ಬಿಗಿದ ಕಂಠದಿನ್ ದೃಗ್ಭಾಷ್ಯಗಳಿನ್ ನಗೆ ಮೊಗದಿನ್ ರೋಮಗಳೊಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತ ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳ್ದಕ್ಕೆ. ಇಷ್ಟು ಭಗವಂತನ ಚಿಂತೆಗಳನ್ನು ಮಾಡಿದಾಗ ಭಗವಂತನನ್ನು ನಾಮಸ್ಮರಣೆ ಮಾಡಬೇಕು, ಉದ್ಗಾನ ಮಾಡಬೇಕು, ಚೆನ್ನಾಗಿ ಸ್ತೋತ್ರ ಮಾಡಬೇಕು ಅಂತ ಹೊರಡ್ತೀವಿ. ಬಾಯಿಯಿಂದ ಮಾತು ಹೊರಗೆ ಬರೋದಿಲ್ಲ. ಬಿಗಿದ ಕಂಠದಿಂದ ಪರವಶರಾಗಿ, ಬಿಗಿದ ಕಂಠ ಅಂದರೆ ಕಂಠ ಬಿಗಿದು ಹೋಗೋದಂದರೆ ಮಾತು ಹೊರಗೆ ಬರ್ತಾ ಇಲ್ಲ, ಕಂಠ ಬಿಗಿ ಹಾಕೊಂಡು ಇಟ್ಸ್ ಲೈಕ್ the words do not come out because you are so excited, you are so exalted ಸ್ಟೇಟ್ನಲ್ಲಿದ್ದು ಮಾತೆ ಹೊರಗೆ ಬರ್ತಾ ಇಲ್ಲ, ಬಿಗಿದು ಹೋಗಿದೆ ಕಂಠ. ಅಂತಹ ಬಿಗಿದ ಕಂಠದಿಂದ ಇರಬೇಕಂದ್ರೆ ಪರವಶರಾಗಬೇಕು ಅಂಥೇಳಿ. ಆ ಪರವಶತೆ ಅಂದರೆ ಈ ಭಗವಂತನ ಚಿಂತನೆ ಮಾಡುವಾಗ ನಾವು ಎಷ್ಟು ಪರವಶರಾಗಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಾವದ ಪ್ರಕಟಣೆ ಜಗನ್ನಾಥದಾಸರು ಎಷ್ಟು ಒಂದು ಅನುಭವ ಮಾಡಿ ಅನುಭವಿಸಿ ಅದನ್ನು ಅನುಭವ ಮಾಡ್ತಾ ಹೇಳ್ತಾ ಇದ್ದಾರೆ ಅನ್ನೋದು ಇದು ಈ ಪದ್ಯ ನೋಡಿದಾಗ ಗೊತ್ತಾಗುತ್ತೆ. ಬಿಗಿದ ಕಂಠದಿಂದ ದೃಗ್ಭಾಷೆ ಅಂದರೆ ಕಣ್ಣಲ್ಲಿ ನೀರು, ಆನಂದ ಭಾಷ್ಪಗಳು. ಆಹಾ, ಭಗವಂತ ಇಂತಹ ಒಂದು ಅವಕಾಶ ಕೊಟ್ಟಿದ್ದಾನೆ, ಭಗವಂತನ ಸ್ತೋತ್ರ ಮಾಡಲಿಕ್ಕೆ ನನಗೆ ಆ ಬುದ್ಧಿಯನ್ನು ಕೊಟ್ಟು ಅವಕಾಶವನ್ನು ಕೊಟ್ಟು ಮಾಡುವಂತೆ ಮಾಡ್ತಾ ಇದ್ದಾನೆ ಅಂಥೇಳಿ ಪರವಶರಾಗಿ ನಾವು ದೃಗ್ಭಾಷ್ಯಗಳಿಂದ ಕಣ್ಣಲ್ಲಿ ಆನಂದ ಭಾಷ್ಪಗಳನ್ನು ಸುರಿತಾ ನಾವು ಮಾಡಬೇಕು. ನಗೆ ಮೊಗದ ಅಂದರೆ ನಗುತ್ತಾ ಸಂತೋಷದಿಂದ, ಅದು ಸಂತೋಷ, ಇವೆಲ್ಲವೂ ಸಂತೋಷ ಸೂಚಕವಾದಂಥದ್ದು. ಬಿಗಿದ ಕಂಠ ದೃಗ್ಭಾಷ್ಯಗಳು ನಗೆ ಮೊಗದಿನ್ ಅಂದರೆ ನಗುತ್ತಾ ಅಂದರೆ ಸಂತೋಷವನ್ನು ಪ್ರಕಟಣೆ ಮಾಡುವ ತಾ ಹೇಳಬೇಕು. ರೋಮಗಳೊಗೆದು, ರೋಮಗಳಂದರೆ ಕೂದಲುಗಳು ರೋಮಾಂಚವಾಗಬೇಕಂದ್ರೆ ರೋಮಗಳು ಒಗೆದು ಅಂತ ಹೇಳಿದರೆ ರೋಮಾಂಚವಾಗಬೇಕು. ರೋಮಾಂಚ ಯಾವಾಗ ಆಗುತ್ತೆ ನಮಗೆ? ಎಷ್ಟೋ ಒಂದು ಪರವಶದ ಫೀಲಿಂಗ್, ಎಕ್ಸಾಲ್ಟೆಡ್ ಸ್ಟೇಟ್, ಅದನ್ನು ಪೀಕ್ ಆಫ್ ದಟ್ ಸ್ಟೇಟ್ ಸೇರಿಕೊಂಡಾಗ ರೋಮಾಂಚವಾಗತ್ತೆ, ರೋಮಾಂಚರಾಗಬೇಕು. ರೋಮಗಳೊಗೆದು ಮಿಗೆ ಸಂತೋಷದಿ, ಬಹಳ ಸಂತೋಷದಿಂದ ನೆಗೆದಾಡುತ್ತಾ, ನೆಗೆದು ಆಡುವುದು, ನೆಗೆದಾಡುವುದು ಕುಣಿದಾಡುವುದು, ಮೈಮರೆತು ಕುಣಿಯುವುದು, ನೆಗೆದು ಆಡುವುದು, ಮೈಮರೆತು ಕುಣಿಯುವುದು, ನೆಗೆದಾಡುವುದು ಅಂತೇಳಿ ನೆಗೆದಾಡುತ್ತಾ ನಾಲ್ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ. ನಾಲ್ಮೊಗನ ಅಯ್ಯ ಅಂತ ಹೇಳ್ತಾ ಇದ್ದಾರೆ. ನಾಲ್ಮೊಗ ಅಂದರೆ ಚತುರ್ಮುಖ ಬ್ರಹ್ಮದೇವರ ಅಯ್ಯ, ಅಪ್ಪ. ಮುಂದೆ ಕೂಡ ವಿಧಾತೃಪಿತನ ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ವಿಧವಾಗಿ ಚತುರ್ಮುಖನ ತಂದೆ. ಸೊ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ? ಚತುರ್ಮುಖ ಬ್ರಹ್ಮದೇವರು ಹೇಗೆ ನಿರಂತರವಾಗಿ ಅವರು ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಸ್ಮರಣೆ ಮಾಡಿ ಅಲ್ಲಿರುವ ಭಗವಂತ ರೂಪ ಅಂತ ಹೇಳಿದಾಗ ನಮಗೂ ದಿನಾಗಲಾದರೂ ಅಷ್ಟು ನಿರಂತರ ಧ್ಯಾನ ಮಾಡುವ ಸಾಮರ್ಥ್ಯ ಇಲ್ಲ ನಮಗೆ, ಅಷ್ಟು ಒಂದು ಚಿಂತನೆ ಮಾಡುವ ಸಾಮರ್ಥ್ಯ ಏನಿಲ್ಲ, ಬಹಳ ಅಲ್ಪರು. ಆದರೂ ಕೂಡ ಆ ಚತುರ್ಮುಖ ಬ್ರಹ್ಮನ ಅನುಗ್ರಹವನ್ನು ಸ್ವಲ್ಪ ಪಡೆದು ನಾವು ಆ ಭಗವಂತನ ಚಿಂತನೆಯನ್ನು ನಮ್ಮ ಕೈಲಾದಷ್ಟು ಮಾಡುವಂತಹ ಒಂದು ಅವಕಾಶ ಭಗವಂತ ಕೊಡಬೇಕಂತ ಹೇಳಿ ನಾಲ್ಮೊಗ ನಯ್ಯನ ಗುಣ ಪೊಗಳಿ ಹಿಗ್ಗುವುದೇ. ಆ ಭಗವಂತನ ಗುಣಗಳನ್ನು ಹೊಗಳಿ ಹಿಗ್ಗಬೇಕು. ಹಿಗ್ಗುವುದು ಅಂದರೆ ವಿ ಜಸ್ಟ್ ಗೆಟ್ ಸೋ ಎಕ್ಸೈಟೆಡ್ ಆ್ಯಂಡ್ ಆಹಾ ಎಂಥ ಒಂದು ಸೌಭಾಗ್ಯ ಬಂತು ಅಂತ ಹಿಗ್ಗು ಬಿಡುವುದು. ಜಸ್ಟ್ ಗೆಟ್ ಸೋ ಎಕ್ಸೈಟೆಡ್ ಅಂತಹ ಒಂದು ಸ್ಥಿತಿಯನ್ನು ಪಡೆಯಬೇಕು. ಅದೇ ಫಲವಿದು ಬಾಳುವುದಕ್ಕೆ. ಹಾಗೆ ಆಗುವುದೇ ಈ ಬಾಳುವುದಕ್ಕೆ ಒಂದು ಸಾರ್ಥಕತೆ. ಇಂತಹ ಸ್ಥಿತಿಯನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಬಿಗಿದ ಕಂಠದಿನ್ ದೃಗ್ಭಾಷ್ಯಗಳಿನ್ ನಗೆ ಮೊಗದಿನ್ ರೋಮಗಳೊಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತ ನಾಲ್ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಗೃಹ ಕರ್ಮೋಭ್ಯಾಸರದಲ್ಲಿ ಪರಮೋತ್ಸಾಹದಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೇ ಎನ್ನುತ್ತಲಿ ಮೋದದಿ ಅಹರಹರ ಮನದಿ ಸಮರ್ಪಿಸುತ್ತಿಪ್ಪುದೇ ಫಲವಿದು ಬಾಳುವುದಕ್ಕೆ ಅಂತೇಳಿ ನೆಕ್ಸ್ಟ್ ಪದ್ಯ ಹೇಳ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಅನುಸ್ವಭಾವಾತ್ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸುಪ್ರಯಾಮ್. ಶ್ರೀ ಕೃಷ್ಣಾರ್ಪಣಮಸ್ತು.